ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಶ್ರೀ ಮಹರ್ಷಿ ವೇಮನ ಜಯಂತಿ. ವೇಮನರು ಒಂದು ಜಾತಿಗೆ ಸೀಮಿತವಾದವರಲ್ಲ. ಡಾಕ್ಟರ್ ಶಿವರಾಜ್ ಪಾಟೀಲ್. 21ರಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ. ಅದ್ದೂರಿ ಮೆರವಣಿಗೆ. ಶೀಘ್ರದಲ್ಲಿ ಸಿಎಂರಿಂದ ಶಿಲಾಮಂಟಪ ಉದ್ಘಾಟನೆ. ಕೇಶವಂತಪ್ಪ. ಅತನೂರು ಗ್ರಾಮದ ಜನತಾ ಕಾಲೋನಿ ಶಾಲೆ ಕಾಂಪೌಂಡ್ ಅತಿಕ್ರಮಣ ತೆರವುಗೊಳಿಸದಿದ್ದರೆ ಕಾನೂನು ಹೋರಾಟ. ಮಹಾಂತೇಶ್. ಅಗಲಿದ ಪತ್ರಕರ್ತ ನಯೀಂ ಅಶ್ರಫರಿಗೆ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ದೇವದಾಸಿಯರ ಸಮೀಕ್ಷೆ ಸಮರ್ಪಕವಾಗಿ ನಡೆಸಲು ಆಗ್ರಹಿಸಿ ಪ್ರತಿಭಟನೆ. ಸಿಂಧನೂರು ದೇದುರ್ಗದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮರಳು ದಂಧೆ. ಕಡಿವಾಣ ಹಾಕದಿದ್ದರೆ ಹೋರಾಟ. ಗಂಗಣ್ಣಾಡೀಶ್. ಬಿಸಿಯೂಟ ಯೋಜನೆಗೆ ತರಕಾರಿ ಖರೀದಿ ಸ್ವಸಹಾಯ ಗುಂಪುಗಳಿಗೆ ನೀಡುವುದಕ್ಕೆ ವಿರೋಧಿಸಿ ಪ್ರತಿಭಟನೆ. ಮತ್ತು ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳ ಹಿಂಪಡೆಗೆ ಒತ್ತಾಯಿಸಿ ಫೆಬ್ರವರಿ 12ರಂದು ನಡೆಯುವ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ. ವಾರ್ತೆಗಳ ವಿವರ. ಮಹರ್ಷಿ ವೇಮನ ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ, ಇಡೀ ಮನುಕುಲದ ಏಳಿಗೆಗೆ ಉತ್ತಮ ಸಂದೇಶಗಳನ್ನು ನೀಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರೂ ನಡೆದಾಗ ಮಾತ್ರ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. 17ನೇ ಶತಮಾನದಲ್ಲಿ ಸಾಮಾನ್ಯವಾಗಿ ಬದುಕನ್ನು ನಡೆಸಿದ ಶರಣರಾಗಿದ್ದ ವೇಮನ ಜಾತಿ ವ್ಯವಸ್ಥೆಯ ಗಂಭೀರ ಪರಿಸ್ಥಿತಿಯಲ್ಲಿ ಇಡೀ ಸಮಾಜದ ಎದುರು ಸಮಾನತೆಯ ಕುರಿತು ಸಂದೇಶ ಸಾರಿದವರಾಗಿದ್ದಾರೆ. ವೇಮನ ಜಯಂತಿಯನ್ನು ಕೇವಲ ಒಂದು ದಿನ ಮಾತ್ರ ಆಚರಣೆ ಮಾಡಿದರೆ ಸಾಲದು. ಅವರ ತತ್ವಾದರ್ಶಗಳನ್ನು, ಅವರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿ ಆಚರಣೆಗೆ ಸಾರ್ಥಕತೆ ಸಿಗುತ್ತದೆ ಎಂದರು. ನಗರದಲ್ಲಿ ವೇಮನ ಮಂದಿರ ನಿರ್ಮಾಣ ಮಾಡುವ ಆಸೆಯನ್ನು ರೆಡ್ಡಿ ಸಮಾಜ ಹೊಂದಿದ್ದು, ಸರ್ಕಾರ ಮತ್ತು ವೈಯಕ್ತಿಕವಾಗಿ ಸಿಗಬೇಕಾದ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು.
ಬಯಸ್ತೇನೆ. ಬಹಳ ಸಂತೋಷ ಆಗ್ತದೆ. ವೇಮನ ಜಯಂತಿ ಅಂದ್ರೆ, ವೇಮರು ಅಂದ್ರೆ ಬಹಳ ಸಾಮಾನ್ಯವಾಗಿ ಜೀವಿಸಿದಂತ ಒಬ್ಬ ಸಂತರು. 17ನೇ ಶತಮಾನದಲ್ಲಿ ಹುಟ್ಟಿ ಇವತ್ತು ಅವರ ಅನೇಕ ಕತೆ, ಕವನ, ಸಾಹಿತ್ಯದ ಮೂಲಕ ಯಾವ ರೀತಿ ಸಮಾಜದಲ್ಲಿ ಒಗ್ಗಟ್ಟಾಗಿರ್ಬೇಕು, ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೋರಾಟ ಮಾಡಿದಂತ ಮೊದಲಿಗೆ ಕವಿ ಅಂತ ಹೇಳಿಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ವೇಮನರ ಜಯಂತಿ ನಾವು ಒಂದು ದಿನ ಮಾಡಿದ್ರೆ ಸಾಲದು. ಅವ್ರು ಏನು ಹಾಕಿಕೊಟ್ಟಿರ್ತಾರೆ ಆ ಒಂದು ಮಾರ್ಗದರ್ಶನದಲ್ಲಿ ನಾವು ದಿನಾಗಲೂ ನಡೆದಾಗ ಮಾತ್ರ ಜಯಂತಿಯ ಉದ್ದೇಶ ಈಡೇರ್ತದೆ ಅಂತ ಹೇಳಿಕೆ ಬಯಸ್ತೇನೆ. ಮತ್ತು ಯಾವುದೇ ಒಂದು ಹಿರಿಯರ ಜಯಂತಿ ಆಚರಣೆ ಮಾಡಬೇಕಾದ್ರೆ ಅದು ಆ ಸಮಾಜಕ್ಕೆ ಸೀಮಿತ ಆಗಿರಬಾರ್ದು. ಇವತ್ತು ವೇಮನರು ಎಲ್ಲ ಸಮಾಜಗಳನ್ನು ಸಮವಾಗಿ ನಿರ್ಮಾಣ ಮಾಡಬೇಕಂತೇಳಿ ಹೋರಾಟ ಮಾಡಿದಂಥವ್ರು. ಆವತ್ತಿನ ಕಾಲದಲ್ಲಿ ಅವತ್ತು ಬಹುಶಃ ನಮಗೆ ನೆನಪಿದ್ದಂಗೆ ಇನ್ನೂ ಜಾತಿ ವ್ಯವಸ್ಥೆ ನಮಗೆ ನೆನಪಿದ್ದಂಗಿದೆ. ಜಾತಿ ವ್ಯವಸ್ಥೆ 17ನೇ ಶತಮಾನದಲ್ಲಿ ಯಾವ ರೀತಿ ಇರ್ಬೋದು, ಆ ಸಮಯದಲ್ಲಿ ಎಲ್ಲರನ್ನು ಎದುರಾಕೊಂಡು ಸಮಾಜ ನಿರ್ಮಾಣ ಮಾಡ್ಬೇಕಂತೇಳಿ ಹೋರಾಟ ಮಾಡಿದ್ರು. ಅಂಥವ್ರ ಜಯಂತಿ ಇವತ್ತು ಒಂದು ಸಮಾಜಕ್ಕೆ ಸೀಮಿತ ಆಗಿರೋದು ಬಹಳ ದುಃಖಕರ ಅಂತ ಹೇಳಿಕೆ ಬಯಸ್ತೇನೆ. ನಾವು ಎಲ್ಲ ಸಮಾಜದ ಒಗ್ಗಟ್ಟಾಗಿ ಮಾಡಬೇಕು ಇಂಥ ಹಿರಿಯರ ಜಯಂತಿ. ಆವಾಗ ಈ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಇರಬೇಕು. ಮತ್ತು ವಿಶೇಷವಾಗಿ ಇವತ್ತು ಈ ಸಮಾಜಕ್ಕೆ ಒಂದು CSIT ಅಲಾಟ್ ಮಾಡಿಸ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಬೇಡಿಕೆ ಇದೆ. ಮತ್ತು ವೇಮನ ಮಂದಿರ ಕಟ್ಟಬೇಕು, ನಮ್ಗೆಲ್ಲ ಆಸೆ ಇದೆ ಅಂತ ಹೇಳಿ ನಿಮಗೆಲ್ಲ ಬಹಳ ಆಸೆ ಇದೆ. ವಿಶೇಷವಾಗಿ ಹಿರಿಯರು ನನ್ನ ಜೊತೆ 1-2 ಸಾರಿನೂ ನನ್ನ ಮನೆಗೆ ಬಂದಿದ್ರು. ಆದ್ರೂ ಸಮಾಜ ಬಹಳ ಬಲಿಷ್ಠವಾಗಿದೆ. ನಮ್ಮ ರಾಮಚಂದ್ರ ಹೆಗಡೆಯವರು ಏನು ಇಲ್ಲ ಅಂತ ಹೇಳ್ತಾರೆ. ಸಮಾಜ ಬಲಿಷ್ಠವಾಗಿದೆ. ನಿಮ್ಮ ಪ್ರಯತ್ನ ಜೊತೆಗಿದ್ರೆ 100% ಆಗಿ ಈ ವೇಮನ ಮೂರ್ತಿ ಸ್ಥಾಪನೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನಮ್ದು ವೈಯಕ್ತಿಕ ಆಗಲಿ ಸರ್ಕಾರದಾಗಲಿ ಯಾವುದೇ ರೂಪದಲ್ಲಿ ನಾನು ಸಹಾಯ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಈ ಸಮಾಜದ ಏಳಿಗೆಗೆ ನನ್ನ ಪ್ರಯತ್ನ ಯಾವತ್ತೂ ಆ ನಿಟ್ಟಿನಲ್ಲಿ ಇರ್ತದೆ. ನಿಮ್ಮದೊಂದಿಷ್ಟು ಪ್ರಯತ್ನ ಆದ್ರೆ 100% ಬರುವಂತ ದಿನಗಳಲ್ಲಿ ವೇಮನ ಮೂರ್ತಿ, ವೇಮನ ಮಂದಿರ ರಾಯಚೂರಿನಲ್ಲಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಬಯಸ್ತೇನೆ. ಈ ಸಮಾಜದ ಬೆನ್ನೆಲುಬಿಗೆ ಯಾವತ್ತು ನಾನು ಇರ್ತೇನೆ. ನಿಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ನಾನು ಯಾವತ್ತು ಬೆನ್ನೆಲುಬಿಗೆ ಇರ್ತೇನೆ. ನಾನು ಒಂದು ರೀತಿಯಲ್ಲಿ ಈ ಮಟ್ಟಕ್ಕೆ ಮುಟ್ಟಬೇಕಾದ್ರೆ ಈ ಸಮಾಜದ ಶಕ್ತಿ ಯಾವತ್ತೂ ನನ್ನ ಬೆನ್ನೆಲುಬಿಗೆ ಇದೆ ಅಂತ ಹೇಳಿ ಬಯಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಅಭಿಮಾನ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿ ನನ್ನ ಮಾತು. ಇದೇ ವೇಳೆ ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಜಗತ್ತಿಗೆ ಆದರ್ಶ ಕೊಡುಗೆ ಕೊಟ್ಟ ಮಹಾನ್ ಸಂತ ವೇಮನರು. ಸನ್ಮಾರ್ಗದ ಹಾದಿಯನ್ನು ತೋರಿಸಿದ ಅವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಪ್ರಪ್ರಥಮವಾಗಿ ಕೋರ್ತೇನೆ. ಇವತ್ತು ಈ ಜಯಂತಿ ಮಾನ್ಯ ಶಾಸಕರು ಹೇಳಿದಂಗೆ ಕೇವಲ ಸಾಂಕೇತಿಕವಾಗಿದೆ. ಸೀಮಿತ ಸಮಾಜದವರು ಮಾತ್ರ ಮಾಡದೆ ವೇಮನ್ ಈ ದೇಶದ ಒಬ್ಬ ಮಹಾನ್ ಶ್ರೇಷ್ಠ ಸಂತ, ಮಹಾಕವಿ, ವಿಚಾರವಂತ, ಸನ್ಮಾರ್ಗದ ದಾರಿಯನ್ನು ತೋರಿದಾತ. ಅಂಥವರ ಮಹಾನ್ ಪುರುಷರ ಜಯಂತಿಯನ್ನು ಭಾರತೀಯರೆಲ್ಲರೂ ಆಚರಣೆ ಮಾಡುವಂಥ ಕಾಲ ಇದು. ಕೇವಲ ರೆಡ್ಡಿ ಸಮಾಜಕ್ಕೆ ಸೀಮಿತ ಇಲ್ಲ. ರೆಡ್ಡಿ ಸಮಾಜದಲ್ಲಿ ವೇಮನರು ಜನಿಸಿರಬಹುದು, ಆದರೆ ಅವರ ವಿಚಾರಗಳು, ಕೊಡುಗೆಗಳು, ಸಿದ್ಧಾಂತಗಳು, ಅವರ ಬರಹಗಳು ಎಲ್ಲ ಸಮಾಜದ ಏಳಿಗೆಗಾಗಿದೆ, ಮನುಕುಲದ ಏಳಿಗೆಗಾಗಿದೆ. ಇವತ್ತು ಅಂಥ ವಿಚಾರವಂತರ ಜಯಂತಿಯನ್ನು ನಾವು ಮಾತಾಡೋದು ನಾವು ಪುಣ್ಯವಂತರು ಅಂತ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಈ ವೇಮನರು ಒಬ್ಬ ಮೂಲತಃ ಆಧ್ಯಾತ್ಮಿಕ ಚಿಂತನೆಗೆ ಮುಖ್ಯ ಕಾರಣ ತಾಯಿ ಹೇಮಾರೆಡ್ಡಿ ಮಲ್ಲಮ್ಮ. ಆ ತಾಯಿಯನ್ನು ಈ ಸಂದರ್ಭದಲ್ಲಿ ನಾವು ನೆನೆಸದೇ ಇರೋದಕ್ಕೆ ಆಗೋದಿಲ್ಲ. ಆ ತಾಯಿಗೆ ಮತ್ತು ವೇಮನವರು ವಿಚಾರಗಳನ್ನು ಇವತ್ತು ನಾವು ಸಮಾಜದ ಮನೆಗಳಲ್ಲಿ ಕೊಂಡೊಯ್ಯಬೇಕು. ಇವತ್ತು ಒಂದು ದಿನಕ್ಕೆ ಸಾಂಕೇತಿಕವಾಗಿ ಜಯಂತಿ ಆಚರಣೆ ಮಾಡಿ ಅವರ ವಿಚಾರಗಳನ್ನು ಇಲ್ಲಿಗೆ ಬಿಡದೆ ಮಾತೆ ಹೇಮಾರೆಡ್ಡಿ ಮಲ್ಲಮ್ಮ ಮತ್ತು ವೇಮನರ ವಿಚಾರಗಳ, ಅವರ ತತ್ವ ಸಿದ್ಧಾಂತಗಳ, ಅವರ ಏನು ಬರಹಗಳು, ಭಾಷಣ, ನುಡಿಗಳು ಏನದಾವಲ್ಲ, ಆ ನುಡಿಗಳು ನಮ್ಮ ಮನೆ ಮಾತಾಕಬೇಕು, ನಮ್ಮ ಮಕ್ಕಳಿಗೆ ಬೋಧನೆಗಳಾಗಬೇಕು. ಹಾಗಾದಾಗ ಮಾತ್ರ ನಾವು ಆ ಎರಡು ಮಹಾನ ಚೇತನರ ಗೌರವ ಕೊಟ್ಟಂಗಾಗುತ್ತೆ. ಅವರ ವಿಚಾರಗಳು ನಮ್ಮ ಮನೆಯಲ್ಲಿರಬೇಕು, ಸಮಾಜದಲ್ಲಿರಬೇಕು. ಭವ್ಯ ಭಾರತಕ್ಕೆ ಏನು ಅವರು ಕೊಡುಗೆ ಕೊಟ್ಟರು, ಅಂಧಶ್ರದ್ಧೆ, ಜಾತಿ ವ್ಯವಸ್ಥೆ, ಮಾನವನ ಸನ್ಮಾರ್ಗದಲ್ಲಿ ಇರಬೇಕಂದ್ರೆ ಮಾನವ ಅತ್ಯಂತ ಸರಳವಾಗಿ ಸನ್ಮಾರ್ಗದಲ್ಲಿ ಇಡೀ ವಿಶ್ವದ ಮನುಕುಲದ ಸಿದ್ಧಾಂತಗಳಲ್ಲಿ, ಶ್ರೀಸಾಮಾನ್ಯರ ಸಿದ್ಧಾಂತದಲ್ಲಿ ತಮ್ಮ ವಿಚಾರಗಳನ್ನು ದೇಶಕ್ಕೆ ನೀಡಿದ ಮಹಾನ
ಸಂತರ ವಿಚಾರಗಳನ್ನು ನಾವು ಇವತ್ತು ಗೌರವಿಸಬೇಕು ಮತ್ತು ಆಚರಣೆ ಮಾಡೋದು ಬಹಳ ಮುಖ್ಯದ ಅಂತ ಹೇಳ್ತಾ ಇವತ್ತು ನಾವು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಆಗಲೇ ಫಂಕ್ಷನಿಗೆ ಟೈಮ್ ಆಗಿದೆ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಮಹಿಪಾಲ್ ರೆಡ್ಡಿ ಸೇಡಂ ಮಾತನಾಡಿ, ವೇಮನ 614ನೇ ಜಯಂತಿಯನ್ನು ಇಂದು ಆಚರಣೆ ಮಾಡಲಾಗುತ್ತಿದ್ದು, ಕರ್ನಾಟಕದ ನಾಡಗೀತೆಯಲ್ಲಿ ಹೀಗೆ ಎಲ್ಲ ಕವಿಗಳ, ಮಹಾತ್ಮರ, ಶರಣರ ಹೆಸರುಗಳನ್ನು ಬಳಸಲಾಗಿದೆಯೋ ಅದೇ ರೀತಿ ತೆಲುಗು ನಾಡಗೀತೆಯಲ್ಲೂ ಕೂಡ ವೇಮನ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಅವರ ಹೆಸರನ್ನು ಬಳಸಲಾಗಿದೆ. ರೆಡ್ಡಿ ಎನ್ನುವ ಹೆಸರು ರಾಷ್ಟ್ರಕೂಟರ ಹೆಸರಿನಿಂದ ಬಂದಿದ್ದು, ಊರಿನ ಜವಾಬ್ದಾರಿಯನ್ನು ಹೊಂದಿರುವ ಸಮಾಜ ಎಂದು ರೆಡ್ಡಿ ಸಮಾಜವನ್ನು ಕರೆಯಲಾಗುತ್ತದೆ ಎಂದು ತಿಳಿಸಿದರು. ಸರ್ವರಿಗೂ ವೇಮನ ಅವರ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ಕಾರ್ಯಕ್ರಮದ ಆರಂಭಕ್ಕೆ ನಾಡಗೀತೆಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಯಿತು. ಆ ನಾಡಗೀತೆಯನ್ನು ಬರೆದಂಥ ಕವಿ ಕುವೆಂಪು ಅವರು ಪದ್ಯವನ್ನು ಬರೆಯುವಾಗ ಶಂಕರ ಮಧ್ವರ ಬಸವೇಶ್ವರ ತೈಲಪ ಹೊಯ್ಸಳ ಆಳಿದ ನಾಡು ಅಂತ ಹೇಗೆ ಈ ನೆಲದ ಕವಿಗಳನ್ನ, ದಾರ್ಶನಿಕರನ್ನ, ಮಹಾಪುರುಷರನ್ನ, ಕವಿ ಪುಂಗವರನ್ನ, ಸಮಾಜ ಸುಧಾರಕರನ್ನ, ಈ ನೆಲವನ್ನ ಸಂಭ್ರಮಕ್ಕೆ ಕಾರಣರಾದಂತಹ ಅನೇಕರನ್ನ ಹೇಗೆ ಕನ್ನಡದ ನಾಡಗೀತೆಯಲ್ಲಿ ಅಳವಡಿಸಿದ ಹೆಸರುಗಳಿವೆಯೋ ಹಾಗೆ ತೆಲುಗುವಿನ ನಾಡಗೀತೆಯಲ್ಲೂ ಕೂಡ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಮಹಾಕವಿ ವೇಮನ ಅವರ ಹೆಸರು ಕೂಡ ಅಲ್ಲಿ ಪ್ರಸ್ತುತ ಅಳವಡಿಸಲಾಗಿದೆ. ಮಹಾಕವಿ ವೇಮನ ಅನ್ನೋದು ಬಹಳಷ್ಟು ಜನ ದಾರ್ಶನಿಕರು, ಕವಿಗಳು, ಮಹಾಯೋಗಿಗಳು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡುವಾಗ ಮಹಾಕವಿ ಆಗುವುದಕ್ಕಿಂತ ಮುಂಚೆ ವೇಮನ ಏನಾಗಿದ್ದ, ದಾರ್ಶನಿಕ ಕವಿ ಆಗುವುದಕ್ಕಿಂತ ಮುಂಚೆ ವೇಮಣ್ಣ ಏನಾಗಿದ್ದ ಅನ್ನುವ ಒಂದು ಸಣ್ಣ ಸಂಗತಿಯನ್ನ ನಾನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ. ಅದಕ್ಕೂ ಮುಂಚೆ ನಾನು ಕಳೆದ 4-5 ವರ್ಷಗಳ ಹಿಂದೆ ಮೊನ್ನೆ ಶಿವರಾಜ್ ಪಾಟೀಲರು ವೇದಿಕೆಯಲ್ಲಿದ್ದರು. ಆಗ ಗೋಪಾಲ್ ರೆಡ್ಡಿ ಅಣ್ಣ ಅವರು ನನ್ನನ್ನು ಇಂಥದ್ದೇ ಸಮಾರಂಭಕ್ಕೆ ಕರೆದಿದ್ರು. ಅವಾಗ ಇಡೀ ಸಭಾಂಗಣ ಕಿಕ್ಕಿರ್ದಿತ್ತು. ಆದರೆ ಇವತ್ತು ಸ್ವಲ್ಪ ಖಾಲಿ ಖಾಲಿ ಅನಿಸ್ತಿದೆ. ರೆಡ್ಡಿ ಅನ್ನೋದು ನಾಯಕತ್ವಕ್ಕೆ ಇರುವ ಪರ್ಯಾಯ ಹೆಸರು. ರೆಡ್ಡಿ ಅನ್ನೋದು ಜವಾಬ್ದಾರಿಯನ್ನ ಹೊತ್ತಂತವನು. ರೆಡ್ಡಿ ಅನ್ನುವಂಥ ಪದದ ಅಪಭ್ರಂಶ ಎಲ್ಲಿಂದ ಬಂದಿದೆ ಅಂದ್ರೆ ಅದು ರಾಷ್ಟ್ರಕೂಟ ಅನ್ನುವ ಪದದಿಂದ ಅನ್ನುವಂಥದ್ದನ್ನು ನಾವು ಇತಿಹಾಸದಿಂದ ನೋಡ್ತೇವೆ. ರಾಷ್ಟ್ರಕೂಟ, ರಟ್ಟಲೂರು, ರಟ್ಟೇರು, ರಡ್ಡೇರು, ರೆಡ್ಡಿಗಳು, ಹೀಗೆ ಇತಿಹಾಸವನ್ನ ಕೆದಕಿ ನೋಡುವಾಗ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗವನ್ನು ಕೊಟ್ಟಂತಹ ಈ ನಾಡಿನ ಶ್ರೇಷ್ಠ ದೊರೆ, ಅಮೋಘ ವರ್ಷ ನೃಪತುಂಗ ಆಳಿದಂತಹ ಸಾಮ್ರಾಜ್ಯ ರಾಷ್ಟ್ರಕೂಟರು, ಅಲ್ಲಿಂದ ಬಂದಂಥ ಈ ರೆಡ್ಡಿ ಸಮುದಾಯದ ಸಂಘಟನೆಯಲ್ಲಿ, ಸಮಾಜದ ಬಂಧುಗಳಲ್ಲಿ ಎಲ್ಲೋ ಒಂದು ಕಡೆ ಕೊರತೆ ಕಾಣಿಸ್ತಿದೆ. ನಾವೆಲ್ಲೋ ಒಂದು ಕಡೆ ಸಂಘಟನೆಯಲ್ಲಿ ಹಿಂದೆ ಬಿದ್ದಿದ್ದೇವೆ. ಕೋಗಿಲಿಗೆ ಕಂಠ ಚೆಂದ, ನವಲಿಗೆ ನೃತ್ಯ ಚೆಂದ, ಊಟಕ್ಕೆ ಹೊರನಾಡು ಚೆಂದ, ನೋಟಕ್ಕೆ ಕೊಡಗು ಚೆಂದವಾದ ಇಂದಿನ ನಮ್ಮ ಕಾರ್ಯಕ್ರಮ ಮಾಡಿದಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವುದು ಶೋಭೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ APJ ಅಬ್ದುಲ್ ಸಲಾಂ ಅವರು ಒಂದು ಮಾತಾಡ್ತಾರೆ. ಯುವರ್ ಡಿಗ್ರಿ ಇಸ್ ಜಸ್ಟ್ ಅ ಪೀಸ್ ಆಫ್ ಪೇಪರ್, ಯುವರ್ ರಿಯಲ್ ಎಜುಕೇಶನ್ ಸೀನ್ ಯುವರ್ ಬಿಹೇವಿಯರ್. ಭಾಷೆಯಾದಂತ ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಿಗೇರ, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಂಕರಗೌಡ ಪಾಟೀಲ್,
ಜಿಲ್ಲಾಧಿಕಾರಿ ಕಚೇರಿಯ ಸ್ಥಾನಿಕ ಅಧಿಕಾರಿ ಜಗದೀಶ್, ಪ್ರಮುಖರಾದ ಚಂದ್ರಶೇಖರ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ಕೇಶವ ರೆಡ್ಡಿ, ರಾಮನಗೌಡ ಏಗ್ನೂರು, ದಂಡಪ್ಪ ಬಿರಾದಾರ್, ಜಿ ಗೋಪಾಲ್ ರೆಡ್ಡಿ, ಅಚ್ಯುತ್ ರೆಡ್ಡಿ ಸೇರಿದಂತೆ ಸಮಾಜದ ಇತರೆ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇತ್ತೀಚೆಗೆ ನಿಧನರಾದ ಪತ್ರಕರ್ತ ಸೈಯದ್ ನಸೀಂ ಅಶ್ರಫ್ ಹುಸೇನಿ ಅವರ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಾಯಿತು. ಪ್ರತಿ ವರ್ಷದಂತೆ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಜಿಲ್ಲಾಡಳಿತದ ಸಹಯೋಗದಲ್ಲಿ ಜನವರಿ 21ರಂದು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಗಂಗಾ ಮತಸ್ಥ ಸಮಾಜ ಜಿಲ್ಲಾಧ್ಯಕ್ಷ ಕೇಶಾಂತಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 8 ಗಂಟೆಗೆ ನಿಜಶರಣ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಸೋಮವಾರಪೇಟೆ ಶ್ರೀಗಳು ಹಾಗೂ ಕಿಲೆ ಬೃಹನ್ಮಠದ ಶ್ರೀಗಳು ಪೂಜೆ ನೆರವೇರಿಸಲಿದ್ದಾರೆ. ನೂತನವಾಗಿ ನಿರ್ಮಿಸಲಾಗಿದ್ದ ಶಿಲಾಮಂಟಪದ ಉದ್ಘಾಟನೆ ಮುಖ್ಯಮಂತ್ರಿಗಳು ಆಗಮಿಸುವ ಸಂದರ್ಭದಲ್ಲಿ ನೆರವೇರಿಸಲಿದ್ದಾರೆ. ಜಯಂತಿಯ ಕಾರ್ಯಕ್ರಮದಲ್ಲಿ ಸಮಾಜದ 10,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ವೃತ್ತದಿಂದ ಪ್ರಾರಂಭವಾಗಿ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ನಡೆಯಲಿದೆ. ನಂತರ ನಡೆಯುವ ಕಾರ್ಯಕ್ರಮದಲ್ಲಿ ಸಚಿವರು, ಶಾಸಕರುಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. 2,000 ಜನ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಭಾಗಿಯಾಗಲಿದ್ದಾರೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ಸರ್ಕಾರದಿಂದ ಗಂಗಾ ಮತಸ್ಥ ಸಮಾಜಕ್ಕೆ 30 ಗುಂಟೆ ಜಮೀನು ಎರ್ಮರಸ್ ಬಳಿ ಮಂಜೂರಿಯಾಗಿದೆ. ಜಿಲ್ಲೆ ಜನಪ್ರತಿನಿಧಿಗಳಿಂದ ಅನುದಾನ ಪಡೆದು ಕಲ್ಯಾಣ ಮಂಟಪ, ಸಭಾಭವನ ನಿರ್ಮಿಸಲು ಯೋಚಿಸಲಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ 906 ವರ್ಷದ ಜಯಂತಿಯನ್ನು ಸರ್ಕಾರದ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೀತಾ ಇದ್ದು, ಆ ಒಂದು ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಗೆ ನಿಜಶರಣ ಅಂಬೇಡ್ಕರ್ ಚೌಡಯ್ಯ ವೃತ್ತದಲ್ಲಿ, ಬೆಳಿಗ್ಗೆ 8 ಗಂಟೆಗೆ ಸೋಮವಾರಪೇಟೆ ಹಿರೇಮಠ ಅಪ್ಪ ಅವರು ಮತ್ತು ಕಿಲೇಮಠ ಅಪ್ಪ ಅವರು ಶ್ರೀಗಳು ಬಂದು ಪೂಜೆ ನೆರವೇರಿಸ್ತಾರೆ. ಅದಾದ ನಂತರ ವಿವಿಧ ಧರ್ಮದ, ವಿವಿಧ ಸಮುದಾಯದ ಎಲ್ಲ ಮುಖಂಡರುಗಳು ಬರ್ತಾರೆ, ಸಚಿವರು ಬರ್ತಾರೆ, ಶಾಸಕರು ಮತ್ತು ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಬರ್ತಾರೆ. ಆ ಒಂದು ಕಾರ್ಯಕ್ರಮ ಜೊತೆ ಈ ವರ್ಷ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಶೇಷವಾದಂಥ ರೀತಿಯಲ್ಲಿ ಒಂದು ಶಿಲಾ ಮಂಟಪ ಸಿದ್ಧ ಆಗಿದೆ. ಆ ಶಿಲಾ ಮಂಟಪ ಸರ್ಕಾರದ ಅನುದಾನ, ನಮ್ಮ ಹಿರಿಯ ಸಚಿವರಾದಂಥ ಬೋಸ್ರಾ ಸಾಹೇಬ್ರವರ ಕೈಗಾರಿಕೆಯಿಂದ, ಜೊತೆಗೆ ನಮ್ಮ ಸಮುದಾಯದವರು ಒಂದು 8 ಲಕ್ಷ ರೂಪಾಯಿ ಖರ್ಚು ಮಾಡಿ 27 ಅಡಿ ಉದ್ದ, ಅಗಲ 15 ಅಡಿ ಮೊದಲೇ ಇತ್ತ ಶಿಲಾ ಮಂಟಪ, ಅದು ಕೂಡ ನಾವು ಸಾಂಕೇತಿಕವಾಗಿ ಪೂಜೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗಕ್ಕೆ ಜಿಲ್ಲಾ ಉತ್ಸವ ಹಿನ್ನೆಲೆಯಲ್ಲಿ ಬಂದಾಗ ವಿವಿಧ ಕಾಮಗಾರಿಗಳು, ಅಭಿವೃದ್ಧಿ ಮತ್ತು ಉದ್ಘಾಟನೆ ಸಂದರ್ಭದಲ್ಲಿ ಈ ಶಿಲಾ ಮಂಟಪ ಕೂಡ ಅವತ್ತು ಉದ್ಘಾಟನೆ ಆಗಲಿದೆ. ಹಾಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನಾಳೆ 21ನೇ ಕಾರ್ಯಕ್ರಮದಲ್ಲಿ ಸಮುದಾಯದ ಮತ್ತು ಬೇರೆ ಬೇರೆ ಸಮುದಾಯದವರು ಕೂಡ ಅನೇಕ ಎಲ್ಲ ಶರಣರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ನಿಜಶರಣ ಅಂಬೇಡ್ಕರ್ ಚೌಡಯ್ಯ ಬಸವಾದಿ ಶರಣರ ಅವರ ಒಂದು ಪರಂಪರೆಯಲ್ಲಿದ್ದು 770 ಶರಣ ಮರಗಳಲ್ಲಿ ಇವರು ಒಬ್ಬರು. ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಇಲ್ಲ. ಆದರೆ ಅನಿವಾರ್ಯವಾಗಿ ಈಗ ಎಲ್ಲ ಕಡೆ ಇವರು ನಮ್ಮವರು ಎಂದು ಗುರುತಿಸಿಕೊಂಡು ಈಗ ನಾವು ಜಯಂತಿ ಮಾಡ್ತಾ ಇದ್ವಿ. ಜೊತೆಗೆ ಎಲ್ಲ ಸಮುದಾಯದವರು ಸೇರಿಸ್ಕೊಂಡು ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮದಲ್ಲಿ ಸುಮಾರು ಜನ
ಭಕ್ತರು ಸಮುದಾಯದವರು ಸೇರ್ತಾರೆ. ಸುಮಾರು 10,000 ಜನ ನಾವು ನಿರೀಕ್ಷೆ ಮಾಡಿದ್ದೀವಿ. ಅಲ್ಲಿ 9:30 ಗಂಟೆಗೆ ಪೂಜೆ ಮುಗಿಸ್ಕೊಂಡು ಗೌರವಾನ್ವಿತ ಸಚಿವರು, ಶಾಸಕರು, ಸಮುದಾಯದ ಮುಖಂಡರು ಮತ್ತು ಮಹಿಳೆಯ ನಮ್ಮ ಸಮುದಾಯದ ಮಹಿಳೆಯರು ಸುಮಾರು ಒಂದು 2,000 ಜನ ಮಹಿಳೆಯರು ಕುಂಭಗಳಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ನಿರೀಕ್ಷಣ ಅಂಬೇಡ್ಕರ ಚೌಡಯ್ಯ ವೃತ್ತದಿಂದ ಪ್ರಾರಂಭ 9 ನೇತಾಜಿ ನಗರ, ತೀರ್ಥಕಂಡೀರು, ಏಕನಾಥ್ ಮುಖಾಂತರ ನಮ್ಮ ನಗರ ಪಾಲಿಕೆ ಮುಖಾಂತರ ಅಂಬೇಡ್ಕರ್ ಚೌಡಯ್ಯ ವೃತ್ತದಿಂದ ರಂಗಮಂದಿರ ಬರ್ತಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಸೇರೋದ್ರಿಂದ ರಂಗಮಂದಿರದಲ್ಲಿ ಒಂದು 2,000 ಜನ ಮಾತ್ರ ಅವಕಾಶ ಇದೆ. ಉಳಿದವರು ಕೆಲವರು ಹೊರಗೆ ಇರ್ತಾರೆ, ಕೆಲವರು ಮತ್ತೆ ನಿರ್ಗಮಿಸ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ಶಿಸ್ತುಗಳಿಂದ ಅತ್ಯಂತ ಉತ್ಸಾಹದಿಂದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರುತ್ತದೆ. ಹಾಗಾಗಿ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಲ್ಲಿ ಕೂಡ ಇಂಥ ಒಂದು ಜಯಂತಿ ಕೂಡ ಆಯಾ ತಾಲೂಕಾ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸಮುದಾಯದವರು ಸೇರಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಶರಣಪ್ಪ ಕಲ್ಮಾಲ, ಜಿಂದಪ್ಪ, ಕಡಗೋಳು ಶರಣಪ್ಪ, ಪ್ರಕಾಶ್ ವಕೀಲ್, ನರಸಿಂಹಲು, ಹನುಮಂತ, ವೀರೇಶ್, ಕೆಟಿ ಶ್ರೀನಿವಾಸ್ ಇದ್ದರು. ಸಿರ್ವಾರ ತಾಲೂಕಿನ ಅತನೂರು ಗ್ರಾಮದ ಜನತಾ ಕಾಲೋನಿಯ ಶಾಲೆಗೆ ದಾನಿಗಳು ನೀಡಿದ ಜಾಗವನ್ನು ಮಕ್ಕಳ ರಕ್ಷಣಾಧಿಕಾರಿ ಹನುಮೇಶ್ ಅತನೂರು ಕುಟುಂಬದವರು ಶಾಲಾ ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದು, ಕೂಡಲೇ ತೆರವಿಗೆ ಸಂಬಂಧಿಸಿದವರು ಮುಂದಾಗದೆ ಹೋದಲ್ಲಿ ಕಾನೂನು ಮೊರೆ ಹೋಗುವುದಾಗಿ ಗ್ರಾಮದ ಮುಖಂಡ ಮಹಾಂತೇಶ್ ಅತನೂರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಾಲೆಗೆ ನಿವಾಸಿಗಳಾದ ತಿಪ್ಪಯ್ಯ, ಬಸಮ್ಮ ಮತ್ತು ಬಸವರಾಜ್ ಎಂಬುವರು ಭೂದಾನ ಮಾಡಿದ್ದಾರೆ. ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಲು ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುದಾನ ಕಾಯ್ದಿರಿಸಿ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. ಆದರೆ ಹನುಮೇಶ್ ಅತನೂರು ಕುಟುಂಬದವರು ಯಾವುದೇ ದಾಖಲೆಗಳು ಇಲ್ಲದೆ ಇದ್ದರೂ ನಮ್ಮ ಜಾಗವೆಂದು ಅಡ್ಡಿಪಡಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತಿನಲ್ಲಿಯೂ ಶಾಲೆ ಎಂದು ನಮೂದಾಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒದಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೂ ತೆರವುಗೊಳಿಸುತ್ತಿಲ್ಲ. ಶಾಲೆಗೆ ಕಾಂಪೌಂಡ್ ಇಲ್ಲದೆ ಇರುವುದರಿಂದ ಶಾಲೆಗೆ ರಕ್ಷಣೆ ಇಲ್ಲದಂತಾಗಿದೆ. ಮಕ್ಕಳು ನಿತ್ಯ ಶಾಲೆಗೆ ಹೋಗುತ್ತಿದ್ದು, ಜಾನುವಾರುಗಳು, ಹುಳು ಹುಪ್ಪಡಿಗಳು ಸೇರುವ ಆತಂಕವಿದೆ. ಶಾಲೆಯ ಮುಖ್ಯ ಗುರುಗಳು ಸಹ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ದರೂ ಕ್ರಮವಾಗುತ್ತಿಲ್ಲ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವ ಹನುಮೇಶ್ ಅತನೂರು ಇವರು ಸಂಬಂಧಿ ಇದ್ದು ಶಾಲಾ ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಯಾಗಿದ್ದಾರೆ. ಶಾಲಾ ಆವರಣದಲ್ಲಿಯೇ ಅಂಗನವಾಡಿ ಕೇಂದ್ರವಿದೆ. ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಥಮಿಕ ಶಾಲಾ ಶಿಕ್ಷಣ ಪಡೆಯಲು ಮಕ್ಕಳು ಆತಂಕದಲ್ಲಿ ಇದ್ದಾರೆ. ಸರ್ಕಾರಿ ಜಾಗ ಅತಿಕ್ರಮಣ ತಡೆಯದೆ ಹೋದಲ್ಲಿ ಬೇರೆಯವರು ಸಹ ಅತಿಕ್ರಮಿಸುವ ಸಾಧ್ಯತೆಗಳಿವೆ. ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಶಾಲಾ ಕಾಂಪೌಂಡ್ ನಿರ್ಮಾಣಕ್ಕೆ ಕ್ರಮ ವಹಿಸಬೇಕು. ಮಕ್ಕಳ ಆಯೋಗ, ಶಿಕ್ಷಣ ಸಚಿವರಿಗೂ ದೂರು ನೀಡಲಾಗಿದೆ. ಸರ್ಕಾರಿ ಜಾಗ ರಕ್ಷಣೆಗೆ ಯಾರಿಗೂ ಆಸಕ್ತಿ ಇಲ್ಲದೆ ಹೋಗಿದೆ. ಕೂಡಲೇ ಶಾಲಾ ಕಾಂಪೌಂಡ್ ನಿರ್ಮಾಣ ಮಾಡದೆ ಹೋದಲ್ಲಿ ಕಾನೂನು ಸಲಹೆ ಪಡೆದು ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು. ಹಳೆ ಜಾಗ ಇರ್ತದ, ಹಳೆ ಊರು ಅಲ್ಲಿ ಇರ್ತಿರ್ತಾರೆ, ಬಿಟ್ಟು ಈ ಕಡೆ ಬಂದ ಮೇಲೆ ಆಮೇಲೆ ಏನ್ ಮಾಡಿದ್ರು, ಭೂದಾರಿಗಳಿಗೆ 3 ಜನ ಕೊಟ್ರು ಸರ್. 3 ಜನ ಯಾರ್ಯಾರು ಅಂತಂದ್ರೆ 3 ಇಂಟು 3 ಕೊಟ್ಟರು. ಸರ್ ತಿಪ್ಪಯ್ಯ, ತಂದೆ ಭೀಮಶಪ್ಪ, ಬಸಮ್ಮ ಗಂಡ ಬಸಪ್ಪ, ಬಸವರಾಜ್ ತಂದೆ ಮಲ್ಲ. 100 ಇಂಟು 100 ಜಾಗ ಕೊಟ್ಟಿದ್ದು ಗ್ರಾಮ ಪಂಚಾಯತಿಯಲ್ಲಿ ಈ ಸತ್ತಾಗಿದೆ ಸರ್. ಈ ಸತ್ತಾಗಿದ್ದು ಏನಂತಂದ್ರೆ ಅದು ನೆರೆಗದಾಗ ಗ್ರಾಮ ಪಂಚಾಯತಿಯಲ್ಲಿ ಕಂಪೌಂಡ್ ಇಟ್ಟರು. ಸ್ಕೂಲಿಗೆ ಕಂಪೌಂಡ್ ಇಟ್ಟರುಗಳಿಗೆ ಆ ಕಂಪೌಂಡು ಅದಕ್ಕೆ ಕಟ್ಟಿದ್ದಾರೆ ಸರ್ ನೆರೆಗೆ. ಇಲ್ಲಿ ಮಕ್ಕಳ ರಕ್ಷಣೆ ಅಧಿಕಾರಿಯಾಗಿ ಕೆಲಸ ಕಾರ್ಯನಿರ್ವಹಿಸ್ತಿರುವಂಥ ಹನುಮೇಶ್ ಅವರು ಅವ್ರ ಕುಟುಂಬ, ಅವ್ರ ತಂಗಿ ಮತ್ತು ಉಪಾಧ್ಯಕ್ಷರಾದ ಗ್ರಾಮ ಪಂಚಾಯತಿಯಲ್ಲಿ ಇದ್ರ ಸಲುವಾಗಿ ಅವ್ರು ಏನಂತಾರೆ, ಇವಾಗ ಅಲ್ಲಿ ಕಟ್ಟಕ್ಕೆ ಬಿಡೋರು ಸರ್, ನಮ್ಮದೇ ಸ್ಥಳ ಅಂತಾರೆ. ದಾಖಲಾತಿ ತಗೊಂಬಂದ್ರೆ ತರೋರು. ಇದು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಈ ಸತ್ತಾಗಿದೆ, ಭೂದಾನಿಗಳು ಕೊಟ್ಟಿದ್ದಿದೆ. ಆ ರಿಲೇಷನ್ ಆತನ್ ಸರ್. ಅವ್ರಿಗೆ ಅಣ್ಣ ತಮ್ಮ ಆತ. BO ಅವರು ಮಾನೂರ್ದೆ ಈ ಸ್ಥಳ ಸರ್, ಮಾನ್ವಿ BO ಚಂದ್ರಶೇಖರ್ ಸರ್ ಅವರು ಬಾಂಬೆಯಿಂದ ಬರ್ಕೊಟ್ಟಾರ ಸರ್. ಅವರು ಸ್ಕೂಲಿಗೆ ಅಂತೇಳಿ ದಾನ ಕೊಟ್ಟಾರ.
ಅವ್ರು ಕೊಟ್ಟ ಮೇಲೆ ಇವರು ರಮೇಶ್ ಅವರು ನಿಲ್ಲಿಸ್ತಾರೆ. ನಾವೇನು ಮಾಡಿದ್ವಿ ಅಂದ್ರೆ ಬೆಂಗಳೂರು ಹೋಗಿ ಕೊಟ್ಟು ಬಂದ್ವಿ ಸರ್. ಮಕ್ಕಳ ರಕ್ಷಣಾ ಅಧ್ಯಕ್ಷರಿಗೆ ಕೊಟ್ಟು ಬಂದ್ವಿ ಮತ್ತು ಮಹಿಳಾ ಮತ್ತು ಮಕ್ಕಳ ನಿರ್ದೇಶನಾಲಯ ಕೊಟ್ಟು ಬಂದ್ವಿ. ಆಮೇಲೆ ಶಿಕ್ಷಣ ಸಚಿವರಿಗೆ ಯಾರು ಮಧುಬಂಗಾರಪ್ಪನವ್ರಿಗೆ ಕೊಟ್ಟು ಬಂದ್ವಿ. ಅಲ್ಲಾದ್ಮೇಲೆ ಇಲ್ಲಿ ಶಿಕ್ಷಣ ನಿರ್ದೇಶನಾಲಯ ಕೊಟ್ಟಿವಿ, DC ಕೊಟ್ಟಿವಿ, ಇಲ್ಲಿ ಕೊಟ್ಟಿವಿ ಸರ್. ಮತ್ತೊಂದು ಸರ್ ಎಲ್ಲಿ ಮಕ್ಕಳ ರಕ್ಷಣಾ ಘಟಕ ರಾಯಚೂರು ಅವ್ರಿಗೆ ಕೊಟ್ಟಿವಿ ಸರ್. ಇವರು ಯಾರು ಕ್ರಮ ತಗಂತಿಲ್ಲ. ದಿಶಾ ಕನ್ವೆನ್ಷನ್ ಗುತ್ತಿಗೆ ಆಧಾರ ಮೇಲೆ ಯಾರೋ ರಮೇಶ್ ಅವರು ಕೆಲಸ ಮಾಡ್ತಾರೆ ಸರ್. ದಿಶಾ ಕನ್ವೆನ್ಷನ್ ಏನಂತೇಳಿ ಗುತ್ತಿಗೆ ಆಧಾರ ಮೇಲೆ ಮಕ್ಕಳ ರಕ್ಷಣಾ ಅವ್ರಿಗೆ ಏನಂತಂದ್ರೆ ಇವರೇ ಒಬ್ಬ ಅಧಿಕಾರಿ ಆ ಕೇಸಲ್ಲಿ ಮಕ್ಕಳ ರಕ್ಷಣೆಗೆ ಅಡ್ಡುಪಡಿಸ್ತಾರೆ ಅಂತೇಳಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ರಿ ಅಂತೇಳಿ ಕೊಟ್ಟಿವಿ ಸರ್. ನಾವು ಕೊಟ್ಮೇಲೆ ಸರ್ ಮತ್ತೆ ಇವರು ನಾವು ಹೋಗಿ 2-3 ಸಾರಿ ಭೇಟಿ ಮಾಡಿದಂಗೆಲ್ಲ ಇವ್ರು ಏನಂತಾರ ನಾವು ನೋಟಿಸ್ ಕಳಿಸ್ತೀವಿ, ಅವ್ರಿಗೆ ನೋಟಿಸ್ ಕಳಿಸ್ತೀವಿ, ನೀವು ತಡಿಬೇಕು ಇನ್ನೊಂದು ಸ್ವಲ್ಪ ದಿವಸ ಅಂತಾರೆ ಸರ್. ನಾವು ಕೊಟ್ಟದ್ದು ಡಿಸೆಂಬರ್ 8ನೇ ತಾರೀಕು ಬೆಂಗಳೂರು ಕೊಟ್ಟಿವಿ ಸರ್. ಇಲ್ಲಿ 7ನೇ ತಾರೀಕು ಕೊಟ್ಟಿವಿ ಸರ್. 7 ಡಿಸೆಂಬರ್ 28ಕ್ಕೆ ಇಲ್ಲಿ DC ಅವ್ರಿಗೆ ಒಂದು ಕೊಟ್ಟಿವಿ, ಜಿಲ್ಲಾ ಪಂಚಾಯತ್ ಒಂದು ಕೊಟ್ಟಿವಿ ಸರ್. ಅವ್ರು ಎಲ್ಲರೂ ಇದು ಪಂಚಾಯತ್ ಆಡಳಿತ ಮೇಲೆ ಕೊಟ್ಟರ. ಪಂಚಾಯತ್ ಆಡಳಿತನು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸರ್. PDO ಮಮತಾ ಅವರು ಇದೇ ಹೇಳ್ತಾರೆ ಸರ್. ನೋಟಿಸ್ ಉತ್ತರ ತಗೊಳ್ತೀವಿ, ಅವರಿಂದ ಉತ್ತರ ತಗೊಳ್ತೀವಿ, ಅವರಿಂದ ನಾವು ಉತ್ತರ ತಗೊಳ್ತೀವಿ, ಆದ್ಮೇಲೆ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ, ಕ್ರಮ ತಗೊಳ್ತೀವಿ. ಅವರು ಯಾರು ಹೋಗಿ ಅನ್ವೇಷಣೆ ಯಾರು ಬೇಕಾಗಿಲ್ಲ ಸರ್. ಅವ್ರು ಟೋಟಲ್ ಇದೆ ರಾಜಕೀಯ HCDC ಅವ್ರು ಕೂಡ ಫೋನ್ ಮಾಡಿಸ್ತಾರೆ ಅವರು ಆಫೀಸರ್ಗಳಿಗೆ. ಅವರು ಅದೇ ಕಾರಣದಿಂದ ಅವರು ಇಂಜರಿ ಆಗೈತೆ ಸರ್. ನೆಕ್ಸ್ಟ್ ಸರ್ ನಾವು ಇವಾಗ ನಮ್ಮ ಕಾನೂನು ಸಲಹೆ ತಗೊಂಡ್ ಕೇಸಿ ಈಗ ಕೋರ್ಟಿಗೆ ಹಾಕ್ತೀವಿ ಸರ್. ಒಂದು ಇಲ್ಲ ಲೋಕಾಯುಕ್ತರಿಗೆ ಹಾಕ್ತೀವಿ, ಇಲ್ಲ ಧರಣಿನ ಹಾಕ್ತೀವಿ ಸರ್. ಇವು 3ರಲ್ಲಿ ಯಾವ್ದನ್ನ ಒಂದು ಮಾಡ್ತೀವಿ ಸರ್. ಇವೆಲ್ಲ ಸ್ಟಾರ್ಟ್ ಆದ್ರೆ ಈಗ ಸರ್ ಬಸಪ್ಪ ಅಂತ ಹೇಳಿದ ಸರ್. ಇಲ್ಲ ಸರ್, ಅವ್ರ ರಿಲೇಷನ್ ಅಲ್ಲ, ಇವ್ರು ಅನ್ನಿಸ್ತಾರೆ ಸರ್. ಅಲ್ಲಿಗೆ ಹೋಗೋಣ ಅವ್ರ ತಂಗಿಯವರು ಹೆಣ್ಮಕ್ಳು ಬಿಟ್ಟು ಬಿಡ್ತಾರೆ. ಅವ್ರ ಹೆಣ್ಮಕ್ಳು ಕೂಡ ಯಾರು ಜಗಳ ಆಡೋದಿಲ್ಲ ಸರ್, ಬಿಟ್ಟು ಬಿಡ್ತಾರೆ ಸರ್. SDMC ಅವರು ಆರ ಸರ್. ಅವ್ರ ಅಧ್ಯಕ್ಷರು ಇವತ್ತು ಬೆಳಗ್ಗೆ ಕರೆದು ಬಂದಿರಿ ಸರ್. ಅವ್ರು ಬರಲಿಲ್ಲ. ಒಲ್ಲಪ್ಪ ನಮ್ಗೆ ಯಾಕೆ ಬೇಕು ಜಗಳ ಅಂತ ಸರ್. ಇಲ್ಲಿ ಜಗಳ ಆಡೋದೇನಿಲ್ಲ ಸರ್. ಇದು ನನ್ನ ಮಕ್ಕಳಲ್ಲಿ ಓದ್ತಾರೆ ಸರ್. ನೋಡ್ತೀವಿ ಇವತ್ತೇನಾಗ್ತದ ಸರ್, ಈ ಜನತಾ ಕಾಲೋನಿ ಇವರು ದಾನ ಕೊಟ್ಟದ್ದು ಇವ್ರು ಮತ್ತೆ ವಶಪಡಿಸಿದ್ರೆ ಅಂದ್ರೆ ಅಲ್ಲಿ 2 ಎಕರೆ ದಾನ ಕೊಟ್ಟ ಸರ್. ರೋಡಿ ದೊಡ್ಡ ಹಿರಿಯ ಪ್ರಾಥಮಿಕ ಶಾಲೆ. ನಾಳೆ ಆ ಶಾಲೆಯವರು ಅವರು ದಾನ ಕೊಟ್ಟವ್ರು ಇದೇ ತರ ಮಾಡಿದ್ರಂದ್ರೆ ಇನ್ನು 10 ಗೌರ್ಮೆಂಟ್ ಶಾಲೆಯಲ್ಲಿ ಇರ್ತದೆ ಸರ್. ಇದು ಬಿಟ್ಟು ನಮ್ಮ ಮಕ್ಕಳ ಸುಮ್ಮನೆ ನಾವು ತಗೊಂಡು ಎಲ್ಲೇನೋ ಕೂಲಿ ಕರ್ಕೊಂಡು ಹೋದ್ರೆ ಬದುಕಿಟ್ವಲ್ಲ. ಈಗ ನಮ್ಮ ಕೈಯಲ್ಲಿ ಪ್ರೈವೇಟ್ ಸ್ಕೂಲಿಗೆ ಓದ್ಸಕ್ಕಾಗಲ್ಲ ಸರ್. ಈ ಸಂದರ್ಭದಲ್ಲಿ ಬಸವರಾಜ್, ಮಲ್ಲಿಕಾರ್ಜುನ, ಸಂದೇಶ್, ಸುದರ್ಶನ್, ಶಾಂತು, ಶಿವರಾಜ್, ಬಸವರಾಜ್ ಇದ್ದರು. ಮೊದಲಿಗೆ ಮೌನಾಚರಣೆ ಮಾಡಿ ನಂತರ ಅಶ್ರಫ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಇದೇ ವೇಳೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ R. ಗುರುನಾಥ್ ಮಾತನಾಡಿ, ಪತ್ರಕರ್ತರು ಒತ್ತಡದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕೇವಲ ಕೆಲಸಕ್ಕೆ ಒತ್ತು ನೀಡದೆ ಆರೋಗ್ಯದ ಕಡೆಯೂ ಗಮನ ಹರಿಸಬೇಕಿದೆ. ಉರ್ದು ಮಾಧ್ಯಮಗಳಲ್ಲಿ ಕೆಲಸ ಮಾಡುತ್ತಿದ್ದ ಸೈಯದ್ ನಯೀಂ ಅಶ್ರಫ್ ಅವರು ಆರೋಗ್ಯವನ್ನು ಲೆಕ್ಕಿಸದೆ ಕೆಲಸ ಮಾಡುತ್ತಿದ್ದರು. ಈಚೆಗೆ ವರ್ಗಾವಣೆಗೊಂಡಿದ್ದರಿಂದ ಹೈದರಾಬಾದ್, ರಾಯಚೂರಿಗೆ ನಿರಂತರವಾಗಿ ಓಡಾಡುತ್ತಿದ್ದರು. ಅವರಿಗೆ ಸಾಯುವ ವಯಸ್ಸಾಗಿರಲಿಲ್ಲ. ಇನ್ನು ಕುಟುಂಬದ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಿತ್ತು. ಅಷ್ಟರೊಳಗೆ ಅವರು ಅಗಲಿರುವುದು ನಿಜಕ್ಕೂ ನೋವಿನ ಸಂಗತಿ. ಈ ರೀತಿ ಪದೇ ಪದೇ ಪತ್ರಕರ್ತರ ಅಕಾಲಿಕ ಸಾವುಗಳು ಸಂಗತಿ ಕೇಳಿ ಬರುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಪತ್ರಕರ್ತರು ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಆರೋಗ್ಯವನ್ನು ಕಡೆಗಣಿಸಬಾರದು. ಮೃತರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಕೋರಿದರು. ಹಾಯ್, ನಮಸ್ತೆ ಸರ್. ಹಾಯ್ ಸರ್. ಇಷ್ಟು ಬಿಟ್ಟರೆ ಬಹುತೇಕ ನಾವು ಅವ್ರ ಜೊತೆಗೆ ಯಾರ ಜೊತೆಗೂ ವಾದ ಮಾಡಿದ್ದಂತೂ ಇಲ್ಲಿ ಪತ್ರಿಕಾ ಭವನದಲ್ಲಿ ಆಗಿರಲಿ ಅಥವಾ ಬೇರೆ ಕಡೆಗೆ ಆಗಿರಲಿ ನಾವು ಅಂತೂ ಅದನ್ನು ನೋಡಿಲ್ಲ. ಹಾಗಾಗಿ ಸರಳ ಮೃದು ಸ್ವಭಾವದ ಸೈಯದ್ ನಸೀಂ ಅಶ್ರಫ್ ಅವರು ನಮ್ಮೆಲ್ಲರನ್ನ ಭೇಟಾಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವ ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಪತ್ರಕರ್ತ ರಂಗನಾಥ್ ಮಾತನಾಡಿ, ತಮ್ಮ ಕೆಲಸದ ಒತ್ತಡದಲ್ಲಿ ಪತ್ರಕರ್ತರು ಆರೋಗ್ಯದ ಕಡೆಗೆ ಹೆಚ್ಚಿನ ಒತ್ತು ನೀಡಬೇಕು. ನಾವು ಆರೋಗ್ಯವಾಗಿದ್ದರೆ ವೃತ್ತಿ ಮಾಡಲು ಸಾಧ್ಯ. ಪತ್ರಕರ್ತರು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮಗನು ಪರಿಚಯ ಮಾಡಿಸಿದನು.
ನಮ್ಗೆ ಅನುಭವ ಏನಾಗಿದೆ ಅಂದರೆ ಎಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಒಪ್ಪೆಕ್ಕ ಹಾಸ್ಪಿಟ್ಲಲ್ಲಿ ಮುರಳೀರಾವ್ ಡಾಕ್ಟರ್ ಅಂತ ಇರ್ತಾರೆ, ಒಳ್ಳೆಯವ್ರು ನಾನು ತೋರಿಸ್ಕೊಂಡು ಹೋಗ್ತೀನಿ. ಬುಧವಾರ ಇರ್ತಾರೆ ಅವರು, ಗರ್ಭಿಷ್ಠ ಎಲ್ಲ ಹೋಗಿ ಎಲ್ಲ ಚೆಕ್ ಮಾಡ್ಕೋಬೋದು. ಆರಾಮ್ ನಾನು ತಗೊಳ್ತಾ ಇದ್ದೀನಿ, ಚೆಕ್ ಮಾಡ್ಕೊಟ್ಟಿದ್ದೆ, ನನಗೇನು ತೊಂದರೆ ಇಲ್ಲ, ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಅಷ್ಟೇ. ನೀವು ಹೇಳೋದಷ್ಟೇ, ಆರೋಗ್ಯ ಮಾತ್ರ ನೆಗ್ಲೆಕ್ಟ್ ಮಾಡಬೇಡ್ರಿ. ಈಗ ನಾವು ಏನು ದುಡ್ಡು ಮಾಡ್ಬೋದು, ಆರೋಗ್ಯ ಹೋದ್ರೆ ಏನು ಮಾಡೋದು ಉಪಯೋಗ ಇಲ್ಲ. ಅಷ್ಟು ಒಳ್ಳೆಯವ್ರಿರ್ತಾರೆ ನೋಡಪ್ಪ, ಅವ್ರು ಅಹಂಕಾರ ಇಲ್ಲ, ಏನಿಲ್ಲ, ಸಾರಂತ ಕೊರಸ್ತಾ ಇತ್ತು ನೋಡಿ, ಯಾವಾಗ ನೋಡು. ಪತ್ರಕರ್ತ ವೆಂಕಟೇಶ್ ಹೂಗಾರ್ ಮಾತನಾಡಿ, ಅಶ್ರಫ್ ಅವರು ಇಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಾ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು. ನಂತರ ಹೈದರಾಬಾದ್ನ ಸಂಸ್ಥೆಯಲ್ಲಿ ಡೆಸ್ಕ್ನಲ್ಲಿ ಕೆಲಸವನ್ನು ಮಾಡುತ್ತಾ ದಿನಾಲೂ ಹೈದರಾಬಾದ್ನಿಂದ ರಾಯಚೂರಿಗೆ ಓಡಾಡುತ್ತಿದ್ದರು. ಕೆಲಸದ ಒತ್ತಡದಲ್ಲಿ ಆರೋಗ್ಯದ ಕಡೆ ಕಾಳಜಿ ಅತ್ಯಂತ ಮುಖ್ಯವಾಗಿರುತ್ತದೆ ಎಂದರು. ಸಿಂಪಲ್ ಪರ್ಸನ್. ನನಗೆ ಇತ್ತೀಚೆಗೆ ಅವ್ರನ್ನ ಈಗ ಶಂಶಾಲಂ ದರ್ಗಾದ ಗುರುಗಳಲ್ಲಿ ಅವರು ಒಬ್ಬರು ಅಂತ ಅಂದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಭಾಳ ಸರಳ ವ್ಯಕ್ತಿತ್ವ ಅವರು. ಆಮೇಲೆ ಯಾವುದೇ ಏನಾದರೂ ನಾನು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಸರ್ ಪ್ರಶ್ನೆ ಕೇಳಿದ್ರೆ, ಸರ್ ನೀವು ಉರ್ದು ಜನ ಭಾಳ ಅದಾರ, ನೀವು ಪ್ರಶ್ನೆ ಕೇಳಬೇಕು, ಮುಸ್ಲಿಮರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಸಮಸ್ಯೆಗಳಿದ್ರೆ, ಇಲ್ಲ ಸರ್ ನೀವೆಲ್ಲ ಕೇಳ್ತಿದ್ರಲ್ಲ, ನೀವು ಕೇಳಿದ್ರೆ ಆಯ್ತು, ಯಾವುದರಲ್ಲಿ ಪ್ರಶ್ನೆ ಕರೆಕ್ಟ್ ಇದೆ, ನೀವೆಲ್ಲ ಕೇಳ್ತಿರಲ್ಲ, ಆಯ್ತು ಅದೇ ಅಂತ ಹೇಳ್ತಿದ್ರು. ಅವ್ರು ಇತ್ತೀಚೆಗೆ ಹೈದ್ರಾಬಾದ್ಗೆ ಆದಾಗ ನನಗೆ ಹೇಳಿದ್ರು ಅವರು, ನಾನು ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೀನಿ ಸರ್ ಅಂತಂದ್ರು. ನಾವು ಇಲ್ಲದಿಲ್ಲೇ ಯಾವುದಾದ್ರೂ ನಮ್ಮ ಊರುಗಳಿಗೆ ಹೋಗಿ ಬರೋಕ್ಕಾಗ್ತಿಲ್ಲ ನಮಗೆ ಅಂಥದ್ದು. ಹೈದ್ರಾಬಾದ್ಗೆ ಹೋಗಿ ಬರ್ತಿದ್ರು, ಮತ್ತು ಪ್ರತಿದಿನ ಸಾಯಂಕಾಲ ನೈಟ್ ಬರ್ತಿದ್ರು ಅಂತ. ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಸಿಲುಕೊಂಡ್ರೇನೋ ಅಂತ ನನಗೆ ಅನಿಸ್ತಿದೆ. ಈ ವೃತ್ತಿ ಮತ್ತು ಮನೆಯ ಒಂದಷ್ಟು ಜವಾಬ್ದಾರಿಗಳು ಕೂಡ ಇರ್ತವೆ. ಇತ್ತೀಚೆಗೆ ಅವ್ರ ಮಗನಿಗೆ ಕೂಡ ಬಿದ್ದು ತಲೆಗೆ ಪೆಟ್ಟಾಗಿದೆ ಸರ್ ಅಂತ ಅಂದಿದ್ದರು. ಅಂದಾಗ ನಾವು ಸ್ವಲ್ಪ ತೋರಿಸ್ಬೇಕಿತ್ತು ಸರ್ ಅಂತ ಹೇಳಿದಾಗೆಲ್ಲ ತೋರಿಸ್ತಾ ಇದ್ದೀನಿ ಸರ್, ಆ ಟ್ರೀಟ್ಮೆಂಟ್ ಇದ್ದಾರೆ ಅಂತ ಹೇಳಿದೆ. ನಿಜವಾಗ್ಲೂ ಅವರು ಇನ್ನೂ ಒಂದಷ್ಟು ಜವಾಬ್ದಾರಿಗಳನ್ನು ಮನೆಯಲ್ಲಿ ನಿಭಾಯಿಸಬೇಕಾಗಿತ್ತು ಅಂತ ನನಗೆ ಅನಿಸ್ತದೆ. ಮಕ್ಕಳು ಇನ್ನೂ ಚಿಕ್ಕವರು, ಅವರು ಇನ್ನೂ ಜವಾಬ್ದಾರಿಗಳು ಹಂಚಿ ಇದಾದರೆ ಏನು ಅನಿಸ್ತಿರಲಿಲ್ಲ. ಅವ್ರ ಕುಟುಂಬ ನಿಜವಾಗ್ಲೂ ಆಘಾತದಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಹಂಗಾಗಿ ಅವ್ರು ಇದಾದಾಗ ನನಗೆ ಪಾಷ ಹೇಳಿದ್ರು ಹಿಂಗಾಗಿದ್ದಾನಂತ. ಈಗ ಪ್ರೆಸ್ ಮೀಟಲ್ಲಿ ಕೂತ್ಕೊಳ್ಳ ನಮ್ಗೆ ಗೊತ್ತಾಗಲಿಲ್ಲ. ಬೆಡ್ದೂರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಹಿಂಗಾಗಿದೆ ಅಂತಂದು. ಸಡನ್ನಾಗಿ ಒಂದು 5-10 ನಿಮಿಷದಾಗೆ ಮತ್ತೆ ಇಲ್ಲ ಅವರು ಡೆತ್ ಆದ್ರೆ ಅಂತ ಹೇಳಿದಾಗ ಭಾಳ ಆಘಾತ ಆಯಿತು. ಇನ್ನು ಒಮ್ಮೆಲೆ ಅಷ್ಟು ಇದಂತ ಲೋ ಬಿ ಪಿ ಆಗಿತ್ತು, ಮತ್ತು ಆಮೇಲೆ ಅವರಿಗೆ ಬಿ ಪಿ ಇದಾಗಿ ಹಾರ್ಟ್ ಇದಾಗಿತ್ತು ಅಂತ ಹೇಳಿದರು. ಸೊ ನಮಗೆ ಆರೋಗ್ಯದ ಹಿತದೃಷ್ಟಿಯಿಂದ ಒಂದಷ್ಟು ಒತ್ತಡಗಳನ್ನು ನಾವು ನಿಭಾಯಿಸ್ಕೊಳ್ಬೇಕಾಗಿದೆ ಅಂತ ನನಗೆ ಅನಿಸ್ತದೆ. ಸೊ ಹಾಗಾಗಿ ಅವರ ಅಗಲಿಕೆ ನಿಜಕ್ಕೂ ಅವ್ರ ಕುಟುಂಬಕ್ಕೆ ಬಹುದೊಡ್ಡ ದುಃಖವನ್ನು ತಂದಿದೆ ಅಂತ ನನಗೆ ಅನಿಸ್ತದೆ. ಮತ್ತು ನಮಗೂ ಕೂಡ ಭಾಳ ಸರಳ ವ್ಯಕ್ತಿಯನ್ನು ಕಳೆದುಕೊಂಡಂಥ ದುಃಖ ಇದೆ. ಹಾಗಾಗಿ ಅಂತಹ ವ್ಯಕ್ತಿತ್ವವನ್ನು ನಾವು ಕೂಡ ರೂಢಿಸ್ಕೊಳ್ಬೇಕು. ಎಲ್ಲರ ಜೊತೆಗೆ ಭಾಳ ಪ್ರೀತಿಯಿಂದ ಸ್ನೇಹದಿಂದ ಮಾತನಾಡುವಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರ ಅಗಲಿಕೆ ನಮ್ಮೆಲ್ಲರಿಗೂ ದುಃಖ ತಂದಿದೆ. ಹಾಗೆಯೇ ಅವರ ಕುಟುಂಬಕ್ಕೆ ಆ ಭಗವಂತ ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಸಂಘದ ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ನಾಗಡದಿನಿ ಮಾತನಾಡಿ, ಆರೋಗ್ಯ ಎಂಬುದು ಅತ್ಯಂತ ದೊಡ್ಡ ಭಾಗ್ಯವಾಗಿರುತ್ತದೆ. ಪತ್ರಕರ್ತರಾದವರು ದಿನನಿತ್ಯವೂ ಒತ್ತಡದಲ್ಲಿ ಕೆಲಸ ಮಾಡುತ್ತಾ ಆರೋಗ್ಯದ ಕಡೆಗೆ ಗಮನ ಹರಿಸುತ್ತಿಲ್ಲ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವಂತೆ ಮನವಿ ಮಾಡಿದರು. ಅವರಿಗೆ ಆರಂಭದಲ್ಲಿ ಅಷ್ಟಾಗಿ ಕನ್ನಡ ಸರಿಯಾಗಿ ಮಾತಾಡಿ ಬರ್ತಾ ಇರಲಿಲ್ಲ. ನಾನು ಕೂಡ ಹೊಸದಾಗಿ ಬಂದ ಸಂದರ್ಭದಲ್ಲಿ ಅವರು ನ್ಯೂಸ್ 18ಗೆ ಇಲ್ಲಿ ಉರ್ದು ಪತ್ರಿಕೆ ಕೆಲಸ ಮಾಡೋಕ್ಕೆ ಬಂದಿದ್ದರು. ಅವರು ನನಗೆ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ ನನ್ನ ಗಮನಕ್ಕೆ ತರ್ತಾಯಿದ್ರು. ಅವ್ರದ್ದು ಈಗ ಸ್ನೇಹಿತರೊಬ್ಬರು ಹೇಳ್ದಂಗೆ ಶಂಶಾಲಂ ದರ್ಗದ್ದು ಅವರು ಏನೋ ಒಂದು ಡಿಸ್ಪ್ಯೂಟ್ ಇದೆ ಅವ್ರದ್ದು, ಆ ಒತ್ತಡ ಅವ್ರಿಗೆ ಭಾಳ ಇತ್ತು. ಈ ಮೊನ್ನೆ ಲಾಸ್ಟ್ ಟೈಮು ದರ್ಗಾ ಉತ್ಸವ ಆಗಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ವಿದ್ಯುತ್ ಸಂಪರ್ಕ ಕೊಡಲ್ಲಿ ಜಸ್ಕಾಮ್ನವರು ಭಾಳ ತೊಂದರೆ ಕೊಟ್ಟಿದ್ದರು. ಅವರು ನನ್ನನ್ನು ಕರ್ಕೊಂಡು ಹೋಗಿ ನಾನು ಹೋದಂಥ ಸಂದರ್ಭದಲ್ಲಿ SC ಅವರಿಗೆ ರಿಕ್ವೆಸ್ಟ್ ಮಾಡಿ ಮನವರಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಹಂತಕ್ಕೆ ಮನವರಿಕೆಯಾಗಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದರು. ಆ ಒಂದು ಉತ್ಸವ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಂದರೆ, ನಾನು ಈ 23 ವರ್ಷಗಳಿಂದ ಫೀಲ್ಡಲ್ಲಿ ಬಂದ ನೋಡಿದಾಗಲಿಂದ ಶಂಶಾಲಂ ದರ್ಗಾ ನಡ್ತಿದೆ, ಲೈಟು ವ್ಯವಸ್ಥೆ ಇದೆ. ಈ ವರ್ಷ ಯಾಕೆ ಸಮಸ್ಯೆ ಆಗ್ತದೆ, ಡಿಸ್ಪ್ಯೂಟ್ ಇದ್ದರೆ ಅವ್ರ ಸಹೋದರದು ಅವ್ರ ಫ್ಯಾಮಿಲಿ ಮ್ಯಾಟ್ರ್ ಅವರು ಬಗೆಹರಿಸ್ಕೊಳ್ತಾರೆ, ಅವ್ರದ್ದಾದಂಥ ಸಮಾಜದವರು ಮುಖಂಡರು ಬಗೆಹರಿಸ್ತಾರೆ. ನೀವು ವಿದ್ಯುತ್ ಸಂಪರ್ಕ ಕೊಟ್ಟರೆ ತೊಂದರೆ ಮಾಡೋದು, ಯಾರೋ ಮಾತು ಕೇಳಿ ಮಾಡಬಾರ್ದು ಅನ್ನೋ ಒಂದು ಮನವರಿಕೆಯನ್ನು ಜಸ್ಕಾಮ್ನವ್ರಿಗೆ ಮಾಡಿದ ನಂತರ ಅವ್ರು ಸಂಪರ್ಕ ಕಲ್ಪಿಸಿಕೊಟ್ಟಿದ್ರು. ಕೊಟ್ಟ ಮೇಲೆ ಅವ್ರು ಭಾಳ ನನಗೆ ಅವತ್ತಿನ ದಿನ ನನ್ನ ಜೊತೆಗೆ ಒಂದು ಎಷ್ಟು ವಿನಯತೆಯಿಂದ ನನಗೆ ಇದು ಮಾಡಿದ್ರು. ವಯಸ್ಸಲ್ಲಿ ಹೆಚ್ಚು ಕಮ್ಮಿ ಇರ್ಬೋದೇನೋ ಗೊತ್ತಿಲ್ಲ ನನಗೆ, ಅವ್ರದ್ದು ಎಕ್ಸಾಕ್ಟ್ ಇದು ಭಾಳ ಒಂದು ಮಾಡಿದ್ರೆ ನಾನು ಹೇಳಿ ಸರ್ ಹಂಗೆ ಮುಜುಗರ ಮಾಡಬಾರ್ದು, ದಯವಿಟ್ಟು ನೀವು ನಮ್ಮ ಸಹೋದ್ಯೋಗಿ, ನೀವು ಹೇಳಿದ್ರಿ ನಾನು ಬಂದೀನಿ, ದೊಡ್ಡ ಕೆಲಸ ಅಲ್ಲ. ನನ್ನ ಬದಲು ನೀವು ಬೇರೆ ಯಾರಿಗಾದ್ರೂ ಅಪ್ರೋಚ್ ಆಗಿದ್ದು ನಮ್ಮ ಸ್ನೇಹಿತರು ಬರ್ತಾಯಿದ್ರು, ಮಾತಾಡ್ತಾಯಿದ್ರು, ದಯವಿಟ್ಟು ಈ ಮುಜುಗರ ಮಾಡುವಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿದೆ. ಇನ್ನೊಂದು ವೈಯಕ್ತಿಕವಾಗಿ ಏನಂದರೆ
ನಾವು ನಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕ. ಯಾಕಂದರೆ ಎಲ್ಲರೂ ಈಗ 45 ದಾಟಿದಂಥ 45ಕ್ಕಿಂತ ಕಡಿಮೆ ಇದ್ದವರು ಏನು ಆರೋಗ್ಯ ಕೆಡಲ್ಲ ಅಂತಲ್ಲ, ಅಟ್ಲೀಸ್ಟ್ 45 ದಾಟಿದಂಥವ್ರು ನಿಯಮಿತವಾಗಿ BP ಶುಗರ್ ಚೆಕ್ ಮಾಡಿಸ್ಕೊಂಡು ಹೆಲ್ತು ಆರೋಗ್ಯದ ಹೃದಯ ಸಂಬಂಧಿಸಿದ ಒಂದು ಚೆಕ್ಕನ್ನು ಮಾಡಿ. ಈಗ ರಾಯಚೂರಲ್ಲೇ 3 ಕಡೆ ಒಳ್ಳೆಯ ಮತ್ತು ಒಪೆಕ್ ಸೇರಿದಂತೆ ಸೀನಿಯರ್ ಹೇಳಿದಂತೆ ಒಪೆಕ್ನಲ್ಲೂ ಕೂಡ ಒಳ್ಳೆಯ ಹೃದಯ ತಜ್ಞರು ಬಂದಿದ್ದಾರೆ. ಅಲ್ಲೇ ಆದರೂ ಮಾಡ್ಬೋದು ಅಥವಾ ಹೊರಗಡೆ ಆದರೂ ಮಾಡ್ಬೋದು. ದಯವಿಟ್ಟು ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದರೆ ನಮ್ಮನ್ನು ನಂಬಿದ ಕುಟುಂಬಗಳು ನಮ್ಮಿಂದಿದ್ದಾವೆ. ಒಂದು ಕ್ಷಣ ಅದಾಗೂ ಕೂಡ ನಮಗೆ ಏನಾದರೂ ಅಪಾಯ ಆದರೆ ಅದು ದೈವ, ನಾವೇನಾದರೂ ಮಾಡೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಮೊದಲು ನಾವು ನಮ್ಮದೇ ಒಂದು ಜೀವನ ಶೈಲಿಯನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನೋಡ್ಕೊಂಡು ಹೋಗೋಣ. ಎಲ್ಲ ಒತ್ತಡಗಳಿದ್ದಾವೆ, ಎಲ್ಲರಿಗೂ ಕಷ್ಟಗಳಿದ್ದಾವೆ. ಅವುಗಳನ್ನು ಗೊತ್ತಿದ್ದೇ ನಾವು ಈ ಫೀಲ್ಡಿಗೆ ಬಂದೀವಿ. ಈ ಫೀಲ್ಡಲ್ಲಿ ಕಷ್ಟ ಇದೆ, ನಾವು 24/7 ಕೆಲಸ ಮಾಡಬೇಕು ಅಂತ ಗೊತ್ತಿದ್ದೇ ನಾವು ಈ ಹುದ್ದೆಯನ್ನು ಆಯ್ಕೆ ಮಾಡ್ಕೊಂಡು ಬಂದೀವಿ ಅಂದಾಗ ನಮ್ಮ ಆರೋಗ್ಯದ ಕಡೆ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ಗಮನ ಕೊಡಬೇಕು. ಯಾಕಂದರೆ ನಾವು ಪ್ರತಿ ಕ್ಷಣ ನಮ್ಮ ನಂಬಿದ ಕುಟುಂಬನ ನಾವು ನೆನಪಿನಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಯಾವುದೇ ಒಂದು ವೈಯಕ್ತಿಕ ಆ ಕ್ಷಣದ ಸುಖಕ್ಕಾಗಿ ನಾವು ಇಡೀ ಬದುಕಿನ ಸುಖವನ್ನು ಕಳ್ಕೊಳ್ಳೋದು ಬೇಡ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೀನಿ. ನನಗೆ ಯಾರಿಗೂ ಇದು ಮಾಡೋದು ಕಿವಿ ಹೇಳಲ್ಲ. ನಾವೆಲ್ಲರಲ್ಲಿ ಮನವಿ ಮಾಡ್ತಾ ಅಶ್ರಫ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಕೊಡಲಿ ಅಂತೇಳಿ ಕೇಳಿ ನನ್ನ ಆತ್ಮಕ್ಕೆ ಮುಗಿಸ್ತೀನಿ. ನಮಸ್ಕಾರ. ಸಭೆಯಲ್ಲಿ ಜಯಕುಮಾರ್ ದೇಸಾಯಿ ಮಾತನಾಡಿದರು. ಪತ್ರಿಕಾ ಕ್ಷೇತ್ರಕ್ಕೆ ತುಂಬಲಾದ ನಷ್ಟವಾಗಿದೆ. ಅವರು ಈ ಪ್ರೆಸ್ ಕ್ಲಬ್ಬಿಗೆ ಯಾವಾಗ ಬಂದಾಗ ನನಗೆ ದೇಸಾಯಿಜಿ ಅಂತ ಮಾತಾಡಿಸ್ತಿದ್ರು. ಅವರು ಹೆಚ್ಚಿಗೆಯಲ್ಲಿ ಏನು ಕಡಿಮೆ ಕಾಣಿಸ್ಕೊತಿದ್ರು. ಆದರೂ ಭೇಟಿ ಆದತ್ನಾಗ ಭಾಳ ಸಹೃದಯದಿಂದ ಮಾತಾಡಿಸ್ತಿದ್ರು. ಅವರು ಎಲ್ಲರೂ ಹೇಳ್ದಂಗೆ ಸ್ನೇಹಜೀವಿ ಆಗಿದ್ದರು. ಅವರ ಅಗಲಿಕೆ ಪತ್ರಿಕಾ ಕ್ಷೇತ್ರಕ್ಕೆ ಹಾಗೂ ಅವರ ಕುಟುಂಬಕ್ಕೆ ತುಂಬಲಾದ ನಷ್ಟವಾಗಿದೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೀನಿ. ಇಮ್ತಿಯಾಜ್ ಮಾತನಾಡಿದರು. नसीम मुशर्रफ साहब का जो इंतकाल हो गया उन्हें काबिल तला पे नुकसान है। या ना सिर्फ सहाफ़ती मैदान के लिए हमारे तमाम उनके चाहने वालों के लिए, ख़ास करके मुझे तो बहुत एक तरह सा सख्ता सदमा पहुंचा है क्योंकि बोले तो मेरे बहुत करीबी थे और उनसे बहुत सीखने का मौका मिला मुझे। क्योंकि बोले तो वो डेस्क में उन काम करने से जो तजुर्बा था उनका मेरे सामने शेयर करते थे, और सहाफ़त की जो मैदान में जो कोड ऑफ कंडक्ट कैसा करना, कुछ कैसा न्यूज़ बनाते हैं उसके बारे में मुझे बहुत से तजुर्बे अपने शेयर कर रहे और मुझे रहनुमाई कर रहे थे। ख़ास करके मैं बहुत करीब था उनके, बहुत मुझे सदमा पहुँचा है उनके। अल्लाह ताला मैं दुआ करता हूँ कि उनको महफूज बनाए और उनके जो ख़ानदान है उनको सब्र जमील अता फरमाए। और ज़्यादा मुझे बात करने के मौक़े में भी नहीं क्यों होता हूँ, मैं बहुत से करीबी दोस्त को खाया हूँ। मेरे हम निवाला हम प्याला थे और हम पेशा भी थे, लिहाजा मैं उनके पास मैं दुआ ही करता हूँ अल्लाह ताला उनसे महफूज बनाए। ಈ ಸಂದರ್ಭದಲ್ಲಿ ಪತ್ರಕರ್ತರಾದ ದತ್ತು ಸರ್ಕಿಲ್, ಶಿವಮೂರ್ತಿ ಹಿರೇಮಠ್, ಶಿವಪ್ಪ ಮಡಿವಾಳರ್, ಸಿದ್ದಯ್ಯ ಸ್ವಾಮಿ, ಮಂಜುನಾಥ್ ಸಾಲಿ, ರಾಮಕೃಷ್ಣ ದಾಸರಿ, ವಾಗೀಶ್ ಪಾಟೀಲ್, ರಚಯ್ಯ ಸ್ವಾಮಿ, ಮಹಾನಂದ್ ನಾಯಕ್, ಮಲ್ಲಿಕಾರ್ಜುನಯ್ಯ, ಸುರೇಶ್ ರೆಡ್ಡಿ, ಮುತ್ತಣ್ಣ ಹೆಳವರ್, ಲಕ್ಷ್ಮೀ ಪ್ರಸನ್ನ ಜೈನ್, ಖಾದರ್, ಶ್ರೀನಿವಾಸ್ ಜಿಲಾನಿ, ಶಿವಕುಮಾರ್, ಶ್ಯಾಮ್ ಸುಂದರ್, ಬಾಲು ಸೇರಿದಂತೆ ಅನೇಕ ಪತ್ರಕರ್ತರು ಪಾಲ್ಗೊಂಡಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED products. Near Mahavir Chowk, Loharwadi, MG Road, Raichur. Mobile 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವದಾಸಿ ಮಹಿಳೆಯರು ಕೆಲವು ದಾಖಲಾತಿ ಒದಗಿಸಲು ಆಗದವರನ್ನು ಗಣತಿಗೆ ಸೇರ್ಪಡೆ ಮಾಡದೆ ಅಧಿಕಾರಿಗಳು ನಿರಾಕರಿಸುತ್ತಿರುವುದನ್ನು ಖಂಡಿಸಿ ಅಸಮರ್ಪಕ ಸರ್ವೆಯನ್ನು ಸರಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಯೋಮಿತಿ ಭೇದ ಇಲ್ಲದೆ ಎಲ್ಲಾ ದೇವದಾಸಿ ಮಹಿಳೆಯರ ಸರ್ವೆ ಮಾಡಬೇಕು. 2026ರ ಬಜೆಟ್ನಲ್ಲಿ ಮಾಸಿಕ ಪಿಂಚಣಿ 10,000ವರೆಗೆ ನೀಡಬೇಕು. ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಉದ್ಯೋಗ ಇಲ್ಲವೇ ನಿರುದ್ಯೋಗ ಭತ್ಯೆ 10,000 ನೀಡಬೇಕು ಎಂದು ಮನವಿ ಮಾಡಿದರು. ಎಲ್ಲ ದೇವದಾಸಿ ಮಹಿಳೆಯರಿಗೆ ನಿವೇಶನ, ಮನೆ, ಭೂಮಿ ನೀಡಲು ಭೂಸ್ವಾಧೀನ ಮೂಲಕ ಒದಗಿಸಿಕೊಡಬೇಕು. ನರೇಗಾ ಉಳಿಸಿ ರಾಮ್ಜಿ ಉದ್ಯೋಗ ಖಾತ್ರಿಯಲ್ಲಿ 200 ದಿನಗಳ ಕೆಲಸ 1,000 ಕೂಲಿ ನೀಡಬೇಕು ಎಂದು ಒತ್ತಾಯಿಸಿದರು. 2025ರ ವಿದ್ಯುತ್ ಮಸೂದೆ ವಾಪಸ್ಸು ಪಡೆಯಬೇಕು. ತಾಲೂಕಿನ 196 ಮಾಜಿ ದೇವದಾಸಿ ಮಹಿಳೆಯರಿಗೆ ಕಳೆದ 5 ವರ್ಷಗಳಿಂದ ಪುನರ್ವಸತಿಗಾಗಿ ಮನೆಗಳ ನಿರ್ಮಾಣ ಕಾರ್ಯ ಮಂದಗತಿಯಲ್ಲಿ ಸಾಗಿದ್ದು ತ್ವರಿತವಾಗಿ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಹೋರಾಟಕ್ಕೆ ಎಲ್ಲ ದೇವದಾಸಿ ಮಹಿಳೆಯರ ಕುಟುಂಬಗಳ ಸಮರ್ಪಕವಾಗಿ ಸರ್ವೆ ನಡೆಸಲೇಬೇಕು. ದೇವದಾಸಿ ಮಹಿಳೆಯರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಜಾರಿಯಾಗಲೇಬೇಕು. ಸರ್ವೆ ನಡೆದಿ
ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದ್ದಾರೆ. ಅದು ಐ ಡಿ ಕಾರ್ಡ್ ಮೇಲೆ ಏನಾದ್ರು ವಂಶ ಅದು ಟೈಮಲ್ಲಿ ಆಮೇಲೆ ಪೆನ್ಷನ್ನು ಹೆಚ್ಚು ಮಾಡಬೇಕು. 3 ತಿಂಗಳಿಗೆ 6 ತಿಂಗಳಿಗೆ ತಿಂಗಳು ಬರ್ತಾ ಇಲ್ಲ. ಅದೊಂದು ಮನೆಗಳಿಗಂತೂ ಸರ್ ಭಾಳ ಮನೆಗಳು ಬಾಡಿ ಕಟ್ಟಕ್ಕಾಗವಲ್ಲ. ಅಲ್ಲ, ನಮ್ಮದು ಟಾರ್ಗೆಟ್ ರೀಚ್ ಆಗಿಬಿಟ್ಟು ಆಲ್ರೆಡಿ ನೆಕ್ಸ್ಟ್ ಟಾರ್ಗೆಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾರ ಅವರು. ರೆಡಿ ಇಟ್ಕೊಂಡಾರ ಯಾರು ಲ್ಯಾಂಡ್ ಲಾರ್ಡ್ ಕೊಡೋರು ಮುಂದೆ ಹೋಗಿದ್ರು ಬರ್ರಿ. ಯಾರು ಮಾಡಿಲ್ಲ ಮೇಡಮ್, ಸೇರಿದ್ರೆ ನಾವು ಅರ್ಥ ಮಾಡಿದ್ವಿ. ಸರ್ವೆಯಲ್ಲಿ ಸೇರಿಸ್ಕೊಳ್ಳಿ. ಆಮೇಲೆ ಸರ್ಕಾರ ಅದನ್ನು ಮುಂದುವರ್ಸಿದ್ರು. ಅಲ್ಲಿಗೆ ಪರವಾಗಿಲ್ಲ. ಅಥವಾ ಅವ್ರಿಗೆ 35 ವರ್ಷ ಆದಮೇಲೆ ಕೂಡ ಅವ್ರಿಗೆ ಅನುಭವಿಸಿದ ಮೇಲಿದ್ರೆ ಅವರು ತೀರ್ಮಾನ ಮಾಡ್ತಾರೆ ಅಂತ ಅವರು ಸರ್ವೆಯಲ್ಲಿ ತಗೊಳ್ಳೋಕೆ ನೀವು ಇಟ್ಟಿಲ್ಲ ಮೀಟಿಂಗ್ದಾಗ ನಾವು ಎಲ್ಲರೂ ಹೋಗೋದು ಹೇಳಿವಿ. ನಾವೇ ಪ್ರಾಬ್ಲಮ್ ಮಾಡಿದ್ವಿ. ಬಟ್ ಕ್ರೈಟೀರಿಯಾ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿ ಅದನ್ನ ಬಿಟ್ಟು ನಮಗೆ ಹೋಗೋದು 1984ರಿಂದ ಅದೇನದ ಅದನ್ನ ಏನು ಮಾಡೋಕ್ಕೆ ಹೋಗಿಲ್ಲ. ಅವಾಗ ನೀವೇನು ಹೇಳಿದ್ವಿ, ಒಂದಷ್ಟು ಮಂದಿದೆ ನಾವು ಡಾಕ್ಟ್ರಿಗೆ ಮಾತಾಡಿ ಅವರು ಮಾಡ್ಕೊಳಕ್ಕೆ ಹೇಳಿದ್ವಿ. ಸಾಧ್ಯ ಆಗದ ಚೆಕ್ ಮಾಡಕ್ಕೆ ಹೋಗಿದ್ದು ಕಳಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಎಚ್ ಪದ್ಮಾ, ತಾಲೂಕು ಅಧ್ಯಕ್ಷೆ ಮಹಾದೇವಿ, ಗೌರವಾಧ್ಯಕ್ಷ ಕೆಜಿ ವೀರೇಶ್, ಡಿಎ ಶರಣಬಸವ, ಹುಳೆಮ ಕವಿತಾಳ, ರೇಣುಕಮ್ಮ ಮಾನ್ವಿ, ಹೋಸೂರಮ್ಮ ಸಿರವಾರ, ಮುತ್ತಮ್ಮ ಲಿಂಗಸುಗೂರು, ಸರೋಜಮ್ಮ ಮಸ್ಕಿ, ಬಡೆಮ್ಮ ನರಸಿಂಹ, ಲಾಕಮ್ಮ, ಸಣ್ಣ ಮಲ್ಲಮ್ಮ, ಸಣ್ಣ ಯಲ್ಲಮ್ಮ, ಮುದುಕಮ್ಮ, ಶರಣಪ್ಪ, ಬಸಂತಿ, ಕೆಂಚಮ್ಮ, ಹುಸೇನಮ್ಮ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ ಸಿಂಧನೂರು, ಗೋಮರ್ಸಿ, ಹಳ್ಳ ಹಾಗೂ ದೇದುರ್ಗ ತಾಲೂಕಿನ ಕೃಷ್ಣಾ ನದಿ ದಂಡೆಯಲ್ಲಿ ಅಕ್ರಮ ಮರಳು ದಂಧೆ ಕಡಿವಾಣ ಇಲ್ಲದೆ ನಡೆಯುತ್ತಿದ್ದು, ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಗಂಗಣ್ಣ ಡಿಶ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಿಂಧನೂರು ತಾಲೂಕಿನ ಗೋಮರ್ಸಿ ಹಳ್ಳದ ಬಳಿ ಇರುವ ಸರ್ವೆ ನಂಬರ್ 148/1, 148/5ರಲ್ಲಿ ಇರುವ 6 ಎಕರೆ 10 ಗುಂಟೆ ಪಟ್ಟಾ ಭೂಮಿಯಲ್ಲಿ ಮರಳು ಗಣಿಗಾರಿಕೆ ನಡೆಸಲಾಗುತ್ತಿದೆ. ಅನುಮತಿ ಪಡೆದಿರುವುದಾಗಿ ಹೇಳಿ ಅಕ್ರಮವಾಗಿ ಸಾಗಿಸಲಾಗುತ್ತಿದೆ. 5 ವರ್ಷ ಅವಧಿಗೆ ಅನುಮತಿ ಪಡೆದಿರುವುದಾಗಿ ಹೇಳುವ ಶ್ರೀ ಎಂಟರ್ಪ್ರೈಸಸ್ ನಿಗದಿತ ಸ್ಥಳದಲ್ಲಿ ಮರಳು ವ್ಯಾಪಾರ ಮಾಡದೆ ಪಟ್ಟಾ ಭೂಮಿಯಲ್ಲಿ ಸಂಗ್ರಹಿಸಿ ಅಕ್ರಮ ಸಾಗಾಣಿಕೆಯಲ್ಲಿ ತೊಡಗಿದೆ. ಅದೇ ರೀತಿಯಾಗಿ ದೇದುರ್ಗ ತಾಲೂಕಿನ ಲಿಂಗದಹಳ್ಳಿ, ಮುದುಗೋಟ, ಬಾಗೂರು, ಹೇರುಂಡಿ ಗ್ರಾಮಗಳಲ್ಲಿಯೂ ಹಗಲು ರಾತ್ರಿ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ. ರಾಜಸ್ವ ಪಾವತಿಸದೆ ಅಕ್ರಮ ಸಾಗಾಣಿಕೆ ನಡೆಯುತ್ತಿದೆ. ಈ ಕುರಿತು ಜಿಲ್ಲಾ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ದೂರು ನೀಡಿದರೂ ಕ್ರಮವಹಿಸಿಲ್ಲ. ಕೂಡಲೇ ತಡೆಯದೆ ಹೋದಲ್ಲಿ ಡಿಸಿ ಕಚೇರಿ ಮುಂದೆ ನಿರಂತರ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಕ್ರಮಕ್ಕಾಗಿ ಒಂದು ಮನವಿಪತ್ರ ಸಲ್ಲಿಸಿದ್ರು. ಅದೇನಪ್ಪ ಅಂತಂದ್ರೆ, ಸಿಂಧನೂರು ಮತ್ತು ದೇವದುರ್ಗ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಿದ್ದು, ನಾವು ಭೂ ವಿಜ್ಞಾನ ಅಧಿಕಾರಿಗಳಿಗೆ 6 ಬಾರಿ ಮನವಿಪತ್ರ ಸಲ್ಲಿಸಿದ್ರು ಯಾವುದೇ ಕ್ರಮ ತಗೊಂಡಿಲ್ಲ. ಮುಖ್ಯವಾಗಿ ಸಿಂಧನೂರು ಜಿಲ್ಲೆಯ ಗೋಮರ್ಸಿ, ಸಿಂಧನೂರು ತಾಲೂಕಿನ ಗೋಮರ್ಸಿ ಹಳ್ಳದ ಇರುವ ಸರ್ವೆ ನಂಬರ್ 148/1, 148/5, 6 ಗುಂಟೆ 10 ಗುಂಟೆಯಲ್ಲಿ ಇದು ಪಟ್ಟ ಭೂಮಿ. ಇದು ಮರಳು ಮಾಫಿಯಾಗೆ ಒಂದು ಗಣಿಗಾರಿಕೆ ನೀಡಲು ಅನುಮತಿ ಕೊಟ್ಟಾರ. ಆದ್ರೆ ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಕೇವಲ ಒಂದು 15 ದಿನಕ್ಕೆ ಒಂದ್ಸಲ ಒಂದು ಅದನ್ನ ಏನು ಮಣ್ಣು ತೆಗೆದು ಉಸಿರು ತಗ್ಗಿಸಿ ಅಲ್ಲಿ ಹಾಕಿ ಮತ್ತೆ ಅದಕ್ಕೆ ಯಾವುದೇ ರೈಟ್ ಇರಲಾರ್ದ ಯಾವುದೇ ಇರಲಾರ್ದ ಅದನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರ. ಅಲ್ಲಿ ಯಾವುದೇ ಒಂದು ಮರಳು ತಪಾಸಣೆ ಕೇಂದ್ರ ಯಾವುದೂ ಇಲ್ಲ. ಹಾಗೆ ನಾವು ದಿನಾಂಕ 10ನೇ ತಾರೀಕಿಗೆ 9/25ರಂದು ಮನೆ ಭೂ ಗಣಿ ಇಲಾಖೆ ಅಧಿಕಾರಿಗಳು ಮನವಿ ಪತ್ರ ಕೊಟ್ಟಿವಿ. ಕೊಟ್ಟಪ್ಪ ಅಂತಂದ್ರೆ ಏನಾದ್ರು ಆಯ್ತು, ನೀವು ಏನಾದ್ರು ಆ ಥರ ಒಂದು ಮರಳು ಸಾಗಾಣಿಕೆ ಮಾಡೋದನ್ನ ನಮ್ಗೆ ಫೋನ್ ಮಾಡ್ರಿ ಅಂತ ಹೇಳಿದ್ರು. ನಾವು ಹಲವಾರು ಬಾರಿ ಅವರಿಗೆ ಕಾಲ್ ಮಾಡಿದ್ರು, ಫೋನ್ ಎತ್ತಾ ಇಲ್ಲ. ಕೇಳಿದ್ರು ಯಾವುದೇ ಇಲ್ಲ, ಏನಾಗಿದ್ರೆ ಇಲ್ಲ ಮೀಟಿಂಗ್ ಆಗಿದ್ರೆ ಆಮೇಲೆ ಮಾಡ್ಬೋದು ಫೋನ್ ಇದ್ದ ತಕ್ಷಣ ಹೇಳಿ ಕಟ್ ಮಾಡಿಬಿಡ್ತಾರೆ. ಇಲ್ಲಾಂದ್ರೆ ರೆಕಾರ್ಡ್ ಮಾಡಿ ಹಾಕಿರಿ ಅಂತಂದು ಹೇಳ್ತಾರೆ. ಯಾವುದೇ ಒಂದು ಕ್ರಮ ತಗೊಂಡು ಬಂದಿಲ್ಲ. ಯಾಕಂದ್ರೆ ನಮ್ಮ ಹೋರಾಟ ಒಂದು 2-3 ಸಲ ಅವ್ರಿಗೆ ಮೌಖಿಕ ಹೋಗಿ ಫೋನ್ ಮಾಡಿದ್ರು, ಫೋನ್ ಆಗ್ತಿಲ್ಲ, ಯಾವುದಿಲ್ಲ. ಹೀಗಾಗಿ ಅವರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಲು ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ. ಹಾಗೆ ನಮ್ಮ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಸಮೀಪ ಅಂದ್ರೆ
ಕಡೆ ಸುರಪುರ ಹತ್ರ ಯಾದಗಿರಿ ಜಿಲ್ಲಾ, ಈ ಕಡೆ ನಮ್ಮ ರಾಯಚೂರು ಜಿಲ್ಲಾ. ಅದು ಏನ್ ಮಾಡ್ತಾರೆ ಆ ಕಡೆ ಇರುವಂತ ಏನು ಮರಳು ಮಾಫಿದಾರ ಇದಾರಲ್ಲ, ಈ ಕಡೆ ಲಿಂಗದಲ್ಲಿ ಹತ್ತಿರ ಮಧುಗುಂಡ ಮತ್ತು ಬಾಗೂರು ಏರುಂಡೆ ಹಳ್ಳಿ ಹೋಗ್ತಿದ್ವಿ ನಮ್ಮ ಕೃಷ್ಣಾ ನದಿ ತೀರದಲ್ಲಿ. ಆ ಕಡೆಯಿಂದ ಈ ಕಡೆ ಬಂದು ಮರಳು ಗಣಿಗಾರಿಕೆ ಮಾಡ್ತಾರೆ. ನಾವು ಒಂದೆರಡು ಬಾರಿ ಅವರಿಗೆ ಹೋಗಿ ನಾವು ಜಿಲ್ಲಾಧಿಕಾರಿಗಳು ತಿಳಿಸಿವಿ, ಭೂಗಣಿ ಅಧಿಕಾರಿಗಳು ತಿಳಿಸಿವಿ. ತಿಳಿಸಿದ ಸಮಿತಿಗೆ ಅವ್ರು ಅಕ್ರಮವಾಗಿ ಹಂಗೆ ಮಾಡ್ಕೊಂತಾರೆ. ಇವ್ರು ಯಾರು ಇವ್ರು ಕ್ರಮನೇ ತಗೊಳ್ಳೋದಿಲ್ಲ. ಸುರಪುರ ಈಗ ಯಾದಗಿರಿ ಜಿಲ್ಲೆಯ ಸುರಪುರ ಮತ್ತು ಶಳಗಿ, ಮುಷ್ಟರಳ್ಳಿ, ದೇವಕೆರೆ ಹಾಗೂ ಇನ್ನಿತರ ಮುಂತಾದ ಹಳ್ಳಿಗಳಿಂದ ಅಕ್ರಮವಾಗಿ ಹಗಲು ರಾತ್ರಿ ಅಲ್ಲದೆ ಮರಳು ಸಾಗಾಣಿಕೆ ಮಾಡಬಂತಾರ. ಈ ಒಂದು ಮರಳು ಸಾಗಾಣಿಕೆ ನಾವು ಹಲವಾರು ಬಾರಿ ಒಂದು ತಹಸೀಲ್ದಾರ್ಗೆ ಎಲ್ಲರಿಗೆ ತಿಳಿಸಿದ್ರು. ತಹಸೀಲ್ದಾರ್ ಬಂದು ಹೋಗ್ಯಾರ, ಸಿಬಿಐ ಸಾಹೇಬರು ಬಂದು ಹೋಗ್ಯಾರ. ಆ ಕಡೆ ಬಂದಾರ ಸರ್, ಆ ಕಡೆ ಅದೇ ಅಕ್ರಮವಾಗಿ ಮುಸುಕು ಸಾಗಾಣಿಕೆ ಮಾಡ್ತಾರೆ ಸರ್. ಅಲ್ಲಿ ಯಾದಗಿರಿ ಡಿಸ್ಟ್ರಿಕ್ಟ್ ದೇವದುರ್ಗ ತಾಲೂಕು ಅಧ್ಯಕ್ಷ ನಂದಪ್ಪ ಮಡ್ಡಿ ಮಾತನಾಡಿ, ದೇವದುರ್ಗ ತಾಲೂಕಿನ ಕೃಷ್ಣಾ ನದಿ ದಂಡೆ ಎರಡೂ ಕಡೆಗಳಲ್ಲಿ ಅಕ್ರಮ ಮರಳು ದಂಧೆ ನಿತ್ಯವೂ ನಡೆಯುತ್ತಿದೆ. ಸುರಪುರ ತಾಲೂಕಿನ ಹಳ್ಳಗಳಿಂದ ದೇವದುರ್ಗ ತಾಲೂಕಿನ ದಂಡೆಯಲ್ಲಿ ಅಕ್ರಮವಾಗಿ ನದಿಗೆ ಅಡ್ಡಲಾಗಿ ರಸ್ತೆ ನಿರ್ಮಿಸಲಾಗಿದೆ. ಸುರಪುರ ತಾಲೂಕಿನ ಮುಟ್ಟಹಳ್ಳಿ, ದೇಕೇರಿ, ಶೆಳ್ಳಿಗಿ, ಮುಷ್ಟರಳ್ಳಿಯಿಂದ ಮರಳು ಸಾಗಾಣಿಕೆ ನಡೆಯುತ್ತಿದೆ. ಸುರಪುರ ಶಾಸಕರ ಸಂಬಂಧಿಗಳು ರಾತ್ರಿಯೂ ಕೂಡ ಮರಳು ಸಾಗಾಣಿಕೆ ಮಾಡುತ್ತಿದ್ದಾರೆ. ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಮರಳು ಮಾಫಿಯಾ ನಿತ್ಯವೂ ಮರಳು ಅಕ್ರಮ ಸಾಗಾಣಿಕೆ ಮಾಡುತ್ತಿದ್ದು, ಕೂಡಲೇ ತಡೆಯದೆ ಹೋದರೆ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಂಘಟನೆ ಪದಾಧಿಕಾರಿಗಳಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಭಜಂತ್ರಿ, ವೀರೇಶ್ ಸೋನಾ, ಗುರುನಾಥ್ ರೆಡ್ಡಿ, ಭೀಮಣ್ಣ, ವೀಕ್ಷಣೆ ಮಾಡಿದ್ರು ಸರ್. ಇಲ್ಲ ನಮ್ಮ ಕಡೆ ಇದ್ದಿದ್ದು ನೀವೆಲ್ಲ ಹೊಡೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಆದ್ರೆ ಅವತ್ತು ಒಂದಿನ 2 ದಿನ ಸುಮ್ಮಿರ್ತಾರೆ ಸರ್. ಮತ್ತೆ ಎಷ್ಟೋ ಸತಿ ಅಷ್ಟೇ ಮಾಡ್ತಾರೆ ಸರ್. ಆಮೇಲೆ ಸಿಪಿಐ ಗುಂಡರಾವ್ ಅಂತ ಹೇಳಿ ದೇವರು ಸಿಪಿಐ ಬಂದರು ಸರ್. ಅವ್ರು ಏನ್ ಮಾಡ್ತಾರೆ, ನಂದಿನಿ ಮೇಡಮ್ ಅಂತೇಳಿ ಗಣಿ ಮತ್ತು ಭೂಮಿ ಇಲಾಖೆಯವರು ಅವ್ರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿದ್ರು ಸರ್. ಮತ್ತೆ ಒಂದು ಮ್ಯಾಪ್ ಹಾಕಿದ್ರು. ಮ್ಯಾಪ್ ಹಾಕಿ ನಮ್ಮ ಡಿಸ್ಟಿಕ್ಗೆ ಬರ್ತದೋ ಇಲ್ಲೋ, ನಮ್ಮ ತಾಲೂಕಿಗೆ ಬರ್ತದಿಲ್ಲ ಅಂತೇಳಿ ಅವರು ಎಲ್ಲ ಕರ್ಕೊಂಡ್ಬಂದು ವೀಕ್ಷಣೆ ಮಾಡಿದಾಗ ನಮ್ಮ ದೇವ್ರ ತಾಲೂಕಿಗೆ ಬರ್ತದೆ ಸರ್. ಬರ್ಬೇಕಾದ್ರೆ ಅರ್ಧ ಕರೆದ್ರೆ ನಮ್ಮ ಮೊದಲೇ ಆಲ್ರೆಡಿ ಹೊಡ್ಕೊಂಡು ಹೋಗಿದ್ದಾರೆ ಸರ್. ಹೊಡ್ಕೊಂಡು ಹೋದ್ಮೇಲೆ ನಾವೇನಿದ್ವಿ ಸರ್, ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಸರ್. ಈಗೆಲ್ಲ ತುಂಬಿದ್ರೆ ಅಂದ್ರೆ ನೀರು ಬರಲ್ಲ, ನಮ್ಮ ಕಡೆಗೆ ಕುಡಿಯಕ್ಕೆ ನೀರು ಸಿಗಲ್ಲ, ನೀವು ಹೊಡಿಬಾರ್ದು ಅಂತೇಳಿ ಸಾಕಷ್ಟು ಸಲ ಹೋಗಿ GPS ಕೋಡ್ ತೆಗೆದು ನಾವು DC ಗೆ ಹಾಕಿದ್ವಿ, AC ಗೆ ಹಾಕಿದ್ವಿ, ಮತ್ತು ಗಣನಾಥ ಹೋಗಿ ಮೂತಪಡೆ ಅಂತ DC ಅವ್ರು ಕೂಡ ಹಾಕಿದ್ದೀವಿ. ಮೂಕಿಗೆ ಫೋನ್ ಮಾಡಿದ್ರೆ ಫೋನ್ ಯಾವಾಗಲೂ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಮಾಡ್ತಾರೆ ಅಂತ ನಾವೇ ಮಾಡಿದ್ವಿ. ನಾವೇ ಸ್ವಂತ ಹೋಗಿ ಅವ್ರ ಜೊತೆ ಮಾತಾಡಿ ಜಗಳ ಆಡಿದ್ವಿ ಸರ್. ನೀವೇನು ಬರಕ್ಕೆ ಹೋಗ್ಬಿಡಿ, ನಿಮ್ಗೆ ಜೀವನ ಬೇಕಾ, ನಿಮ್ಗೆ ಏನು ಬೇಕಂತ ಕೇಳಿ ಸರ್. ನಾವು ಹೇಳಿದ್ವಿ ಸರ್, ನಮಗೆ ರಕ್ಷಣೆ ಮಾಡ್ತಕ್ಕಂಥ ನೀವು ಅಧಿಕಾರಿಗಳು ಈ ಥರ ಮಾಡ್ತಾ ಇದ್ರೆ ನೀವು ಬರೋಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ನಾವು ಬರೋಕ್ಕೆ ಇಲ್ಲಪ್ಪ, ನಮ್ಮ ರಾಜಕೀಯ ಒತ್ತಡ ಐತಿ, ನಾವು ಬರ್ತೀವಿ ಓದ್ತೀವಿ, ನೀವಾಗಿ ನಿಲ್ಲಿಸರಿ ನಾವು ಬಂದು ಕ್ರಮ ತಗೊಂತೀವಿ ಅಂತ ಹೇಳ್ತಾರೆ ಸರ್ ಅಧಿಕಾರಿಗಳು. ಯಾರು ಬಂದು ಕ್ರಮ ಜಗಿಸಲ್ಲ ಸರ್. ಎಲ್ಲ ಇಲಾಖೆಗಳು ಬಂದಾರ ಸರ್. ತಹಶೀಲ್ದಾರ್ ಬಂದಾರ, ನಾಲ್ಕು ತಹಶೀಲ್ದಾರ್ ಬಂದಾರ, ಮತ್ತೆ ಅಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅವ್ರನ್ನು ಬಂದಾರ ಸರ್. ತಹಶೀಲ್ದಾರ್ನ ವಿಸಿಟ್ ಮಾಡ್ಯಾರ ಸರ್. ಯಾರು ಬಂದ್ರು ಅಲ್ಲಿ ಯಾರು ಕ್ರಮ ಜಗಿಸಲ್ಲ ಸರ್. ಒಂದು FIR ಕೂಡ ಆಗಿಲ್ಲ ಸರ್. ಕೃಷ್ಣ ನದಿ ಸರ್, ಶಾಸಕರು ಅಂತ ಹೇಳ್ತಾರೆ ಸರ್. ಸುರಪುರ ತಾಲೂಕಿನಲ್ಲಿ ಶಾಸಕರು ತಮ್ಮಂತ ಅಂತ ಹೇಳ್ತಾರೆ ಸರ್. 4 ಡಕ್ಕ ಇದೆ ಸರ್. ಸುರಪುರ ತಾಲೂಕಿನಲ್ಲಿ 4 ಡಕ್ಕ ಇದೆ ಸರ್. ಒಂದು ಲಿಂಗಳ್ಳಿ ಹತ್ತಿರ ಶೆಳಿಗೆ ಅಂತ ಬರುತ್ತೆ ಸರ್. ಆಮೇಲೆ ಒಂದು ಮುದುಗೋಡಿಸಿನ ಮುಸಳೆ ಸರ್. ಮತ್ತೆ ಆಮೇಲೆ ಇದು ಬಾಗೂರು ಏರುಂಡಿ ಏನಿದಾವೆ ಸರ್, ದೇವಿಕೆರೆ ಅಂತ ಬರುತ್ತೆ ಸರ್. ಅವು 2 ಡಕ್ಕ ಅವ್ರು 4 ಜನ ಮಡಿಕಿದ್ದಾರೆ ಸರ್. ಅವ್ರು ಯಾವ್ದು ಡಿಸ್ಟಿಕ್ ಏನಾರು ಮಾಡಂತ ಹೇಳ್ತೀವಿ ಸರ್. ನಮ್ಮ ರಾಜ್ಯ ಡಿಸ್ಟಿಕ್ ಮಾತ್ರ ಬರಕ್ಕೆ ಹೋಗ್ಬಿಡಿ ಸರ್ ನಾವು ತಿಳಿದ್ ನೋಡು. ಆದ್ರೆ ಇಲ್ಲಪ್ಪ, ನಾವು ನೀವೇನ್ ಮಾಡ್ತಾ ಮಾಡಿಲ್ಲ, ನಿಮ್ ಜೀವನ ಬೇಕಂದ್ರೆ ನೀವು ಬರಕ್ ಹೋಗ್ಬಿಡ್ರಿ, ನಿಮ್ ಜೀವನ ಕಾಗೋದು ಬೇರೆ ಅಂತ ಜೋಬದಿಗೆ ಆಗ್ತದೆ. ವಿಡಿಯೋ ಸರ್ ಇದು SS ಪಾಷಾ ಇದ್ದರು. ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ ಹಣ್ಣುಗಳ ಸರಬರಾಜುಗೆ ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕೈಬಿಡಬೇಕು ಎಂದು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘ CITU ನೇತೃತ್ವದಲ್ಲಿ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಪಂಚಾಯತ್ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ ಮತ್ತು ಹಣ್ಣುಗಳ ಸರಬರಾಜನ್ನು ಜಿಲ್ಲೆಯ ಸ್ವಸಹಾಯ ಗುಂಪಿಗೆ ಕೊಡುವ ಜಿಲ್ಲಾ ಪಂಚಾಯತ್ ತೀರ್ಮಾನವನ್ನು ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿದರು. ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಕ್ಷರ ದಾಸೋಹ ನೌಕರರು
ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವಲ್ಲಿ ಸಮರ್ಥವಾಗಿ ಕೆಲಸ ಮಾಡುತ್ತಿದ್ದಾರೆ. ಮುಖ್ಯ ಅಡುಗೆಯವರು ಮಧ್ಯಾಹ್ನದ ಅಡುಗೆಗೆ ಬೇಕಾದ ತರಕಾರಿಯನ್ನು ಪ್ರತಿದಿನ ಹಾಜರಾತಿ ಪ್ರಕಾರ ತಾವೇ ಖರೀದಿಸಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದರಿಂದ ತರಕಾರಿ ಹಣ್ಣುಗಳ ಸರಬರಾಜನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಅಗತ್ಯವಿಲ್ಲ ಎಂದರು. ಅಕ್ಷರ ದಾಸೋಹ ನೌಕರರು ಮೊದಲಿನಿಂದಲೂ ತಮ್ಮ ಹಣದಿಂದಲೇ ತರಕಾರಿ ಮತ್ತು ಹಣ್ಣುಗಳನ್ನು ಖರೀದಿಸಿ ನಂತರ ಎಸ್ಡಿಎಂಸಿ ಖಾತೆಯಿಂದ ಹಣ ಪಡೆಯುತ್ತಿದ್ದಾರೆ. ಈ ಕಾರ್ಯವು ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಮೊದಲಿನಿಂದಲೂ ನಡೆಯುತ್ತಾ ಬಂದಿದೆ. ಆದರೆ ಬಿಸಿಯೂಟ ನೌಕರರ ಸಾಮರ್ಥ್ಯ ಮತ್ತು ಅವರ ಕಾಳಜಿಯನ್ನು ಪರಿಗಣಿಸದೆ ಜಿಲ್ಲಾ ಪಂಚಾಯತ್ ತರಕಾರಿ ಹಣ್ಣುಗಳ ಸರಬರಾಜನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಮೂಲಕ ಬಿಸಿಯೂಟ ನೌಕರರಿಗೆ ಅನ್ಯಾಯವೆಸಗುತ್ತಿದ್ದಾರೆ ಎಂದು ಆಪಾದಿಸಿದರು. ಸರ್ಕಾರವು ಎಸ್ಡಿಎಂಸಿ ಖಾತೆಯಿಂದ ಬಿಸಿಯೂಟ ನೌಕರರನ್ನು ಕೈಬಿಡುವ ಮೂಲಕ ನೌಕರರ ವಿರೋಧ ನೀತಿಯನ್ನು ಅನುಸರಿಸುತ್ತಿದೆ. ಬಿಸಿಯೂಟ ಯೋಜನೆಯ ಯಾವುದೇ ಮಾಹಿತಿ ಇಲ್ಲದೆ ಸ್ವಸಹಾಯ ಗುಂಪುಗಳಿಗೆ ಸರಬರಾಜು ಪರವಾನಗಿ ನೀಡುವ ಜಿಲ್ಲಾ ಪಂಚಾಯಿತಿ ತೀರ್ಮಾನ ಅವೈಜ್ಞಾನಿಕವಾಗಿದೆ ಎಂದು ದೂರಿದರು. ಸರ್ಕಾರ ಹಂತ ಹಂತವಾಗಿ ಈ ಯೋಜನೆಯನ್ನು ಖಾಸಗಿಯವರಿಗೆ ನೀಡಲು ಹುನ್ನಾರ ನಡೆಸುತ್ತಿದೆ. ಕೂಡಲೇ ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ ಹಣ್ಣುಗಳ ಸರಬರಾಜು ಮಾಡುವುದನ್ನು ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕೈಬಿಡಬೇಕು. ಮೊದಲಿನಿಂದ ಇರುವಂತೆ ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಒಂದು ನಮ್ಮದೇನು ಸರ್, ಕಳೆದ 24 ವರ್ಷಗಳಿಂದ ಪಾಪ ಈ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡಿ ಅಡುಗೆ ಮಾಡಿ ಯಾವುದೇ ಪ್ರಾಬ್ಲಮ್ ಇದ್ದಾನೆ ಮಾಡ್ತಾರೆ. ಮತ್ತು ಇವರು ಬಿಸಿಯೂಟ ನೌಕರರ ಖಾಸಗೀಕರಣ ಬೇಡವೇ ಬೇಡ. ಗುಂಪುಗಳಿಗೆ ಆದೇಶ ಮಾಡುಗಳಿಗೆ ತರಕಾರಿ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಟ್ಟ ಸಿಒಗೆ ಧಿಕ್ಕಾರ. ತರಕಾರಿಗಳನ್ನು ಸ್ವಸಹಾಯ ಗುಂಪುಗಳಿಗೆ ಸರಬರಾಜು ಮಾಡಲಿಕ್ಕೆ ಆದೇಶ ಕೊಟ್ಟ ಸಿಒ ಅವರಿಗೆ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ? ಸಿಒ ಅವರಿಗೆ ಧಿಕ್ಕಾರ. ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಧಿಕ್ಕಾರ. ಸರಬರಾಜು ಮಾಡಲಿಕ್ಕೆ ಅವಕಾಶ ಕೊಟ್ಟ ಕೂಡಲೇ ಪಡೆಯಲೇಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಧಿಕ್ಕಾರ. ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಧಿಕ್ಕಾರ. ಏನಂದರೆ ದಿವಸದ ಅಟೆಂಡೆನ್ಸು ಮತ್ತು ಅದು ಏನು ಮಾಡಲ್ಲ ಅನ್ನೋ ಒಂದು ನಾಲೆಜ್ ಇದೆ. ಆಧಾರದ ಮೇಲೆ ಕೆಲಸ ಮಾಡೋಕ್ಕೆ ಈಗ ಅನಾವಶ್ಯಕವಾಗಿ ಅದನ್ನು ಸ್ವಸಹಾಯ ಗುಂಪುಗಳಿಗೆ ಬೇರೆ ಬೇರೆ ಸ್ಕೀಮ್ಗಳು ಕೊಡೋದು ಭಾಳಷ್ಟು ಇದೆ ಸರ್. ಆಲ್ರೆಡಿ ಒಂದು ಟೀಮ್ ಅದ. ಒಂದೊಂದು ಶಾಲೆಗೆ ಭಾಳ LPS ಇದ್ದಲ್ಲಿ 2 ಜನ 3 ಜನ ಭಾಳ ದೊಡ್ಡ ದೊಡ್ಡ ಸ್ಕೂಲ್ನಾಗ 5 ಜನ 6 ಜನ ನಿಮಗೆ ಗೊತ್ತಿರೋಂಥ ವಿಚಾರ ಅಧಿಕಾರಿಗಳಾಗಿ. ಇಂಥ ಒಂದು ಇದರೊಳಗಡೆ ಇವರು ಕೂಡ ಮಹಿಳೆಯರೇ. ಈಗ ನಮಗೊಂದು ಆತಂಕ ಏನಂದರೆ ಇವತ್ತು ಇದನ್ನ ತರಕಾರಿ ಹಣ್ಣುಗಳು ಸರಬರಾಜು ಅಷ್ಟಲ್ಲ, ನಾಳೆ ಫುಡ್ಡರ್ ಸಹಿತ ಸರಬರಾಜು ನೀವೇ ಮಾಡಿರಿ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಪಾಲಿಸಿ ಇದೆ ಸರ್. ನೀವು ಅಧಿಕಾರಿಗಳಾಗಿ ಪವರ್ ಆಫ್ ದಿ ಗೌರ್ಮೆಂಟೇ ಮಾತಾಡ್ತೀರಿ. ನಮ್ಗೆ ಗೌರ್ಮೆಂಟ್ ಮೇಲೆ ವಿಶ್ವಾಸ ಇಲ್ಲ ಸರ್. ನಮ್ಗೆ ಅಧಿಕಾರಿಗಳ ಮೇಲೆ ಕೂಡ ನಮ್ಗೆ ವಿಶ್ವಾಸ ಇಲ್ಲ. ಬರ್ತಾ ನಾಳೆ ಇದೇ ಸ್ವಯಂ ಅವರು ಡಿಮ್ಯಾಂಡ್ ಮಾಡ್ಬೋದು. ನಾಳೆ ಇವನ್ನೆಲ್ಲ ಆಯ್ತು, ನಾವು ಫುಡ್ಡನ್ನ ಒಂದು ಕಡೆ ಸೆಂಟ್ರಲೈಸ್ಡ್ ಇದರೊಳಗಡೆ ಕೇಂದ್ರೀಕೃತ ಅಡಿಗೆ ಯೋಜನೆ ನಾವು ಅದನ್ನು ತೊಂದರೆಗಳು ವಿರೋಧ ಮಾಡಿ ಸ್ಟ್ರೈಕ್ ಮಾಡಿ ಸರ್ ಬೇರೆ ಬೇರೆ ಕಡೆ ಮಾಡ್ಯಾರ. ಖಾಸಗೀಕರಣ ಆಗಂತ ಪ್ರವೃತ್ತಿಗಳಿದ್ದಾವೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಸಮರ್ಥಿದ್ವಿ. ನಮ್ಮಿಂದ ಏನು ತೊಂದರೆ, ನಾವೇನ ಅದರೊಳಗಡೆ ಏನೋ ಇದು ಮಾಡ್ತೇವೆ, ನಾವು ಸರ್ಕಾರಿ ತರಕಾಯ್ತೇವೆ ಸರ್. ಆಮೇಲೆ ಕೈಯಿಂದ ರೊಕ್ಕ ಹಾಕಿ 1 ತಿಂಗಳಾದ್ಮೇಲೆ ರೊಕ್ಕ ತೊಗೊಳ್ತಾರೆ. ಯಾರು ಮಾಡಿಸ್ತಾರೆ ನೀವು? ಅವರು ಅಂಥ ಪರಿಸ್ಥಿತಿಯಾಗ ಪಾಪ ಅಡುಗೆ ಮಾಡಿ ಕಾಳಜಿಯಿಂದ ಅಡುಗೆ ಮಾಡಿ ನಮ್ಮ ಮಕ್ಕಳು ಇದೇ ಆಗಬಾರ್ದು ಅಂತೇಳಿ ಇದು ಮಾಡ್ತಾರೆ. ಮತ್ತು ಅಧಿಕಾರಿಗಳು ಬಂದ ವಿಶೇಷ ಅಧಿಕಾರಿಗಳನ್ನ ಮಾಡ್ತಾರೆ. ಇಷ್ಟೆಲ್ಲ ಸೌಕರ್ಯ ಇದು ಮಾಡುವಾಗ ಅದನ್ನು ತಾವು ಜಡ್ಪಿ ಸಿಒಗಳಿಗೆ ಮನವರಿಕೆ ಮಾಡ್ಬೇಕು ಸರ್. ಎಲ್ಲ ಊರಿಂದ ಏನು ಪ್ರಾಬ್ಲಮ್ ಅನಾವಶ್ಯಕ ಯಾಕೆ ಎಲ್ಲ ಸಿಸ್ಟಮ್ ಸ್ವಸಹಾಯ ಗುಂಪುಗಳಿಗೆ ಯಾಕೆ ಕೊಡಬೇಕನ್ನ ಬೇರೆ ಇದಕ್ಕೆ ಕೊಡ್ರಿ ನೀವು. ಬಿಸಿ ಊಟದವರು ಒಂದೊಂದು ಸಲ ಇವರು ಮಹಿಳೆಯರು ಪಾಪ ಸರ್ 24 ವರ್ಷಗಳಿಂದ ಕೆಲಸ ಮಾಡ್ತಾರೆ. ಈಗ ಆಶ್ಚರ್ಯ ಇಲ್ಲ ಸರ್, ನಾಳೆ ಅದನ್ನು ಫುಡ್ಡು ಪ್ಯಾಕೆಟ್ ಮಾಡಿ ಅದೇ ಸ್ವಸಹಾಯ ಗುಂಪು ಕೊಡ್ತಾರೆ. ಅದು ಡೆಫಿನೆಟ್ ಸರ್, ಅದು ಪಾಲಿಸಿನ ಅದು ಮುಂದೆ ಇಂಪ್ಲಿಮೆಂಟ್ ಮಾಡೋಂಥ ಒಂದು ವ್ಯವಸ್ಥೆ. ಅದಕ್ಕೆ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ನಾವು ಇವತ್ತು ತಮ್ಮ ಮುಖಾಂತರ ಸಿಇಒ ಅವರಿಗೆ ನೀವು ನಮ್ಮ ಒಟ್ಟಿಗೆ ಬರಲಿ ನಿಮ್ಮನ್ನೊಂದು ಅಡ್ರೆಸ್ ಮಾಡಿದ್ದು ನೀವು ಸಿಇಒ ಅವ್ರ ಗಮನಕ್ಕೆ ತೊಗೊಂಡು ಬರ್ರಿ. ನಾವು ಅವ್ರಿಗೆ ಇದು ಮಾಡ್ತೀವಿ. ಮತ್ತು ಇನ್ನೊಂದು ವಾರದ ನಂತರ ನಾವು ಎಲ್ಲ ಇಡೀ ಜಿಲ್ಲೆಯಿಂದ ಎಲ್ಲ ಅಡುಗೆ ಬಂದ್ ಮಾಡಿ ನಾವು ದೊಡ್ಡ ರೀತಿಯ ಜಿಲ್ಲಾ ಪಂಚಾಯತ್ ನಾವು ಇದು ಮಾಡ್ತೀವಿ. ಇಡೀ ಬೆಟ್ಟಕ್ಕೆ ಅಲ್ಲ ಅಂದರು ಅವರು ಅಲ್ಲ ಇಷ್ಟೇ ಸರ್. ಅಲ್ಲ ಅವಶ್ಯಕತೆ ಇಲ್ಲ ಸರ್. ಯಾಕೆ ಅನಾವಶ್ಯಕ ಸ್ವಸಹಾಯ ಗುಂಪುಗಳಿಗೆ ಅಡ್ಡ ತಗೊಂಡ್ಬರ್ಬೇಕು? ಸ್ವಸಹಾಯ ಗುಂಪುಗಳಿಗೆ ಸರ್ಕಾರದ ಸ್ಕೀಮ್ಗಳು ಭಾಳಷ್ಟು ಪಾರ್ಟ್ ಆಫ್ ದಿ ಸ್ವಸಹಾಯ ಗುಂಪುಗಳೇ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ರೇಣುಕಮ್ಮ, ಕಾರ್ಯದರ್ಶಿ ಮರಿಯಮ್ಮ, ಖಜಾಂಚಿ ಮೊಹಮ್ಮದ್ ಅನೀಫ್, ಡಿಎಸ್ ಶರಣಬಸವ, ಕೆಜಿ ವೀರೇಶ್ ಸೇರಿದಂತೆ ಅನೇಕರಿದ್ದರು.
ಪಿಬಿಜಿ ರಾಮ್ಜಿ ವಿಮಾ ತಿದ್ದುಪಡಿ ಕಾಯ್ದೆ, ಶಾಂತಿ ಕಾಯ್ದೆ ರದ್ದುಗೊಳಿಸಿ, ಮನ್ರೇಗಾ ಕಾಯ್ದೆ ಪುನರ್ಸ್ಥಾಪಿಸಿ, ಬಲಪಡಿಸಿ, ವಿದ್ಯುತ್ ಶಕ್ತಿ ತಿದ್ದುಪಡಿ ಮಸೂದೆ ಹಿಂಪಡೆಯಿರಿ ಮತ್ತು ಬೀಜ ಮಸೂದೆ ವಿರೋಧಿಸಿ ಎಐಸಿಸಿಟಿಯು ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಫೆಬ್ರವರಿ 12ರಂದು ನಡೆಯುವ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಯಿತು. ತಾಲೂಕಿನ ಅರಳಿಬೆಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಎಐಸಿಸಿಟಿಯು ಸಂಘಟನೆ ಹಾಗೂ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ವತಿಯಿಂದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮುಷ್ಕರದ ಪೂರ್ವಕವಾಗಿ ಜನಜಾಗೃತಿ ಕರಪತ್ರ ಹಂಚಿಕೆ ಪ್ರಚಾರಾಂದೋಲನ ನಡೆಸಿದರು. ಎಐಸಿಸಿಟಿಯು ಜಿಲ್ಲಾಧ್ಯಕ್ಷ ಅಜೀಜ್ ಜಾಗೀರ್ದಾರ್ ಮಾತನಾಡಿ, ದುಡಿಯುವ ವರ್ಗಗಳ ಕಲ್ಯಾಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ಜಾರಿ ಮಾಡದೆ ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ಜನ ವಿರೋಧಿ ನೀತಿಗಳ ಕಾನೂನು ಜಾರಿ ಮಾಡಿ ದುಡಿಯುವ ವರ್ಗಗಳ ಜನರನ್ನು ಸಂಕಷ್ಟಕ್ಕೆ ಈಡು ಮಾಡಲಾಗುತ್ತಿದೆ. ಈ ಕಾನೂನುಗಳ ರದ್ದತಿಗಾಗಿ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೆಸಲಾಗುತ್ತಿದೆ ಎಂದರು. ನೂತನ ಶಿಕ್ಷಣ ನೀತಿ, ರಾತ್ರಿ ಪಾಳಿಯಲ್ಲಿ ಮಹಿಳಾ ಕಾರ್ಮಿಕರ ದುಡಿಮೆಗೆ ಅವಕಾಶ, ಉದ್ಯೋಗ ಖಾತ್ರಿ ಯೋಜನೆ ಮರುಸ್ಥಾಪನೆ, ಕೆಲಸದ ಅವಧಿ 12 ಗಂಟೆಗೆ ವಿಸ್ತರಣೆ ಸೇರಿ ವಿವಿಧ ಆದೇಶಗಳನ್ನು ಧಿಕ್ಕರಿಸಿ ದೇಶದ ಎಲ್ಲಾ ಭಾಗಗಳಲ್ಲಿ ಮುಷ್ಕರ ನಡೆಸಲಾಗುತ್ತಿದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು, ದುಡಿಯುವ ವರ್ಗದವರು ಭಾಗವಹಿಸುವ ಮೂಲಕ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಾಗೇಂದ್ರ, ನರಸಪ್ಪ, ಈರಣ್ಣ, ಸಣ್ಣತಾಯಪ್ಪ, ಯಲ್ಲಪ್ಪ, ದೇವರಾಜು, ನರಸಿಂಹಲು, ಆಂಜನೇಯ, ವೆಂಕಟೇಶ್, ತಿಪ್ಪಣ್ಣ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಶ್ರೀ ಮಹರ್ಷಿ ವೇಮನ ಜಯಂತಿ. ವೇಮನರು ಒಂದು ಜಾತಿಗೆ ಸೀಮಿತವಾದವರಲ್ಲ. ಡಾಕ್ಟರ್ ಶಿವರಾಜ್ ಪಾಟೀಲ್. 21ರಂದು ಶ್ರೀ ನಿಜಚರಣ ಅಂಬಿಗರ ಚೌಡಯ್ಯ ಜಯಂತಿ. ಅದ್ದೂರಿ ಮೆರವಣಿಗೆ. ಶೀಘ್ರದಲ್ಲಿ ಸಿಎಂರಿಂದ ಶಿಲಾಮಂಟಪ ಉದ್ಘಾಟನೆ. ಕೇಶವಂತಪ್ಪ. ಅತನೂರು ಗ್ರಾಮದ ಜನತಾ ಕಾಲೋನಿ ಶಾಲೆ ಕಾಂಪೌಂಡ್ ಅತಿಕ್ರಮಣ ತೆರವುಗೊಳಿಸದಿದ್ದರೆ ಕಾನೂನು ಹೋರಾಟ. ಮಹಾಂತೇಶ್. ಅಗಲಿದ ಪತ್ರಕರ್ತ ನಯೀಂ ಅಶ್ರಫರಿಗೆ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ದೇವದಾಸಿಯರ ಸಮೀಕ್ಷೆ ಸಮರ್ಪಕವಾಗಿ ನಡೆಸಲು ಆಗ್ರಹಿಸಿ ಪ್ರತಿಭಟನೆ. ಸಿಂಧನೂರು ದೇದುರ್ಗದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮರಳು ದಂಧೆ. ಕಡಿವಾಣ ಹಾಕದಿದ್ದರೆ ಹೋರಾಟ. ಗಂಗಣ್ಣಾಡೀಶ್. ಬಿಸಿಯೂಟ ಯೋಜನೆಗೆ ತರಕಾರಿ ಖರೀದಿ ಸ್ವಸಹಾಯ ಗುಂಪುಗಳಿಗೆ ನೀಡುವುದಕ್ಕೆ ವಿರೋಧಿಸಿ ಪ್ರತಿಭಟನೆ. ಮತ್ತು ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳ ಹಿಂಪಡೆಗೆ ಒತ್ತಾಯಿಸಿ ಫೆಬ್ರವರಿ 12ರಂದು ನಡೆಯುವ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.